ಹಣ್ಣು ಹೊನ್ನು. ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಕೇಳಿ ಹಣ್ಣು ಹೊನ್ನು. ನಮ್ಮ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ಬಾಳೆ ಸಸಿ ಕೃಷಿ ಹಾಗೂ ಮಾರಾಟ ಸಂವಾದ ಪ್ರಸಾರ ಆಗ್ತಾ ಇದೆ. ಭಾಗವಹಿಸ್ತಾ ಇದ್ದಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ HR ಮನುಕುಮಾರ್ ಹಾಗೂ ಮೈಸೂರಿನ PGR ಫಾರ್ಮ್ಸ್ನ ಎನ್ ಮಹದೇವ್ ಪ್ರಸಾದ್. ಸಂವಾದವನ್ನು ನಡೆಸಿಕೊಡುತ್ತಾರೆ NK ಶಿವಮೂರ್ತಿ. ಡಾಕ್ಟರ್ ಮನುಕುಮಾರ್ ಅವರೇ ನಮಸ್ಕಾರ. ನಮಸ್ತೆ. ಹಾಗೆ ಮಹದೇವ್ ಪ್ರಸಾದ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ಹೇಳಿ ಮಹದೇವ್ ಪ್ರಸಾದ್ ಅವರೇ. ನಾನು ಪ್ರೋಗ್ರೋ ರಿಚ್ ಫಾರ್ಮ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾಗಿ ಮೈಸೂರಿನಲ್ಲಿ ಸುಮಾರು ಒಂದು 10-12 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮತ್ತು ನಾನು ಒಬ್ಬ ಕೃಷಿ ಪದವೀಧರ. 2006ರಲ್ಲಿ ನನ್ನ ಕೃಷಿ ಪದವಿಯನ್ನು ಮುಗಿಸಿ ಸುಮಾರು ಒಂದು 10 ವರ್ಷಗಳ ಕಾಲ ಕಂಪನಿಗಳಲ್ಲಿ ಕೆಲಸ ಮಾಡಿ ನಂತರ 2013ರಲ್ಲಿ ನಾನೇ ಒಂದು ಕಂಪನಿಯನ್ನು ಪ್ರಾರಂಭ ಮಾಡಿದ್ದೇನೆ. ಈ ಕಂಪನಿಯು ಮೈಸೂರಿನಲ್ಲಿ ಕೇಂದ್ರ ಸ್ಥಾನವಾಗಿ ಇಟ್ಕೊಂಡು ಮೈಸೂರು ಮತ್ತು ಚಾಮರಾಜನಗರ ರೈತ ಬಾಂಧವರಿಗೆ ಮಾರ್ಗದರ್ಶನ ಮತ್ತು ಕೃಷಿ ಪರಿಕರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವರು ಮಾರುಕಟ್ಟೆ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಿದ್ದೇನೆ. ಈ ಬಾಳೆ ಸಸಿ, ಬಾಳೆ ಕೃಷಿ ಮತ್ತು ಮಾರಾಟ ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತಾ ಇದ್ದಿರ್ತಾವೆ ಸರ್? ಆ್ಯಕ್ಚುಲಿ ಓನಾಗಿ ಸ್ಟಾರ್ಟ್ ಮಾಡಿದ ತಕ್ಷಣವೇ ಫಸ್ಟ್ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಬಾಳೆ. ಮೈಸೂರು ಭಾಗದಲ್ಲಿ ಕೆಲಸ ಮಾಡಬೇಕಾದ್ರೆ ರೈತರು ತುಂಬ ಪ್ರಮುಖ ಸಮಸ್ಯೆ ಏನೋ ಫೇಸ್ ಮಾಡ್ತಿದ್ರು ಅಂದರೆ ಎಲ್ಲ ರೀತಿ ಚೆನ್ನಾಗೇ ಬೆಳೀತಾರೆ, ಬಟ್ ಮಾರುಕಟ್ಟೆ ಅಂತ ಬಂದಾಗ ಅವ್ರಿಗೆ ನಿಖರವಾದ ಒಂದು ಮಾರುಕಟ್ಟೆ ಸಿಗ್ತಿರಲಿಲ್ಲ. ನಾನು ಅದೇ ಫೀಲ್ಡಲ್ಲಿ ವರ್ಕ್ ಮಾಡಿದ್ರಿಂದ ಮಾರುಕಟ್ಟೆನೇ ಜಾಸ್ತಿ ಟಾರ್ಗೆಟ್ ಮಾಡ್ಕೊಂಡು ರೈತರಿಗೆ ಆದಷ್ಟು ಅವರ ಒಂದು ಉತ್ಪಾದನಾ ವೆಚ್ಚ ಕಡಿಮೆ ಮಾಡಿ ಉತ್ತಮವಾದ ಮಾರುಕಟ್ಟೆ ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರೋಗ್ರೋ ರಿಚ್ ಕಂಪನಿನ ಪ್ರಾರಂಭ ಮಾಡೋದು. ಏನು ಮಾಡ್ತೀರಾ ನೀವು ಅಲ್ಲಿ ಮಾರುಕಟ್ಟೆ ಕಲ್ಪಿಸೋದಕ್ಕೆ? ಸರ್, ಒಂದು ರೈತರಿಗೆ ಗುಣಮಟ್ಟದ ಪ್ರತಿಷ್ಠಿತ ಕಂಪ್ನಿಗಳ ಜೊತೆ ಟೈಅಪ್ ಮಾಡ್ಕೊಂಡು ಅವ್ರಿಗೆ ಒಳ್ಳೆಯ ದರದಲ್ಲಿ ಸರಬರಾಜು ಮಾಡಿಕೊಡ್ತೀವಿ. ಮತ್ತು ಆ ಗಿಡ ಕೊಟ್ಟ ಮೇಲೆ ಕಂಪ್ಲೀಟ್ ಅಂದರೆ ನಾವು ಎಂಡ್ ಟು ಎಂಡ್ ಸೊಲ್ಯೂಷನ್ ಅಂತ ಕರಿತೀವಿ ಸರ್. ಗಿಡ ಕೊಡೋದ್ರಿಂದ ಹಿಡಿದು ಅಪ್ ಟು ಮಾರ್ಕೆಟಿಂಗ್. ಅವರು ಕಾಯಿ ಬಂದಮೇಲೆ ನಾವೇ ಅದನ್ನ ಬೈಬ್ಯಾಕ್ ಮಾಡ್ಕೊಂಡು ನಮ್ಮ ಒಂದು ಆರ್ಗನೈಸ್ ರಿಟೇಲರ್ಸ್ ಜೊತೆ ಟೈಅಪ್ ಮಾಡ್ಕೊಂಡಿರ್ತೀವಿ, ಅವ್ರಿಗೆ ಸಪ್ಲೈ ಮಾಡ್ತಾ ಇರ್ತೀವಿ. ಸೊ ಗಿಡ ಕೊಟ್ಟಾದಮೇಲೆ ಅವ್ರಿಗೆ ಒಂದು ಅಡ್ವೈಸರಿ ಇರ್ಬೋದು, ಮತ್ತು ಫೀಲ್ಡ್ ವಿಸಿಟ್ಸು, ಮತ್ತು ಇತ್ತೀಚೆಗೆ ನಾವು ಮೈಸೂರಿನಲ್ಲಿ ಅಗ್ರಿ ಇನ್ಪುಟ್ ಶಾಪು ಕೂಡ ಮಾಡಿದ್ವಿ, ಅಗ್ರಿ ಕ್ಲಿನಿಕ್ಕು. ಅದರ ಮುಖಾಂತರ ಅವ್ರಿಗೆ ಗುಣಮಟ್ಟದ ಗೊಬ್ಬರಗಳು ಮತ್ತು ಔಷಧಿಗಳನ್ನ ಸರಬರಾಜು ಮಾಡಿ ಉತ್ತಮವಾದ ಒಂದು ಬೆಳೆನ ಬೆಳೀಲಿಕ್ಕೆ ಸಹಾಯ ಮಾಡ್ತಾಯಿದ್ದೀವಿ ಸರ್. ಅಂದರೆ ಈಗ ಕಾಂಟ್ರಾಕ್ಟ್ ಫಾರ್ಮಿಂಗ್ ರೀತಿನ? ಇದು ಒಂದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಟೈಪೇ. ಬಟ್ ಏನಂದರೆ ಯಾವುದೇ ದರನ ನಿಗದಿಪಟ್ಟಿರಲ್ಲ. ಆವತ್ತಿನ ಮಾರ್ಕೆಟ್ ರೇಟ್ ಏನಿರುತ್ತೆ ಅದೇ ರೀತಿ ಮಾರ್ಕೆಟ್ ರೇಟ್ ಮೇಲೆ ನಾವು ಅವ್ರ ಹತ್ರ ಪ್ರೊಕ್ಯೂರ್ ಮಾಡ್ಕೋತೀವಿ. ಅಂದರೆ ಈಗ ಇಷ್ಟೇ ಜನ ರೈತರ ಕಡೆ ಬಾಳೆ ಬೆಳೆಸಬೇಕು ಅಂತ ಏನಾದ್ರು ತಮ್ಮದು ಇರುತ್ತಾ ವರ್ಷದಲ್ಲಿ, ಅಥವಾ ಎಷ್ಟು ಜನ ಬಂದರೂ ಅವ್ರಿಗೆ ಸಸಿಗಳನ್ನು ಕೊಡ್ತೀರಾ? ಸಸಿಗಳು ಎಷ್ಟು ಬೇಕಾದ್ರೂ ಕೊಡ್ತೀವಿ ಸರ್. ಬಟ್ ನಾವು ಪ್ರೊಕ್ಯೂರ್ಮೆಂಟ್ ಏನಂದ್ರೆ ನಮ್ಮದು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ. ಬಟ್ ಈಗಿರೋ ನಮ್ಗೆ ರಿಕ್ವೈರ್ಮೆಂಟ್ಗೆ ಬಟ್ ನಮ್ಗೆ ಸಾಕಾಗ್ತಾ ಇಲ್ಲ. ಏರಿಯಾನ ನಾವು ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ. ಕೆಲವೊಂದು ಟೈಮಲ್ಲಿ ಆಂಧ್ರದಿಂದ ತರಿಸ್ಕೋತೀವಿ, ತಮಿಳ್ನಾಡಿಂದ ತರಿಸ್ಕೋತೀವಿ. ಬಟ್ ಆದರೆ ನಮ್ಮ ಭಾಗದ್ದು ಬಾಳೆಗೆ ತುಂಬ ಬೆಲೆ ಇದೆ, ಮತ್ತು ಇಲ್ಲಿ ರೀತಿ ಗುಣಮಟ್ಟ ನಮ್ಗೆ ಆಂಧ್ರ ಮತ್ತು ತಮಿಳ್ನಾಡಲ್ಲಿ ಸಿಗ್ತಾ ಇಲ್ಲ. ಎಲ್ಲಿಗೆ ಮಾರ್ತೀರಾ ನೀವು? ಸರ್, ನಾವು ಆರ್ಗನೈಸ್ ರಿಟೇಲರ್ಸ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ ಸರ್. ಬಿಗ್ ಬಾಸ್ಕೆಟ್, ಮೋರು, ಮತ್ತು KPN ಫ್ರೆಶ್ ಅಂತ ಇದೆ. ಅವ್ರಿಗೆಲ್ಲ ಟೈಅಪ್ ಮಾಡ್ಕೊಂಡು ಅವ್ರಿಗೆ ಏನು ಗುಣಮಟ್ಟ ಬೇಕು ಅದೇ ರೀತಿ ಇಲ್ಲಿ ರೈತರಿಗೂ ಬೆಳೆಸಿ ಗ್ರೇಡಿಂಗು ಮತ್ತು ಇದೆಲ್ಲ ಶಾರ್ಟಿಂಗ್ ಎಲ್ಲ ಮಾಡಿ ನಾವು ಕಳಿಸ್ಕೊಡ್ತೀವಿ. ಹೊರ ರಾಜ್ಯಗಳಿಗೂ ಕಳಿಸ್ತೀರಾ? ಹೌದು ಸರ್. ಮಹಾರಾಷ್ಟ್ರ ಜೊತೆ ಸಹ್ಯಾದ್ರಿ ಫಾರ್ಮ್ಸ್ ಅಂತ ಒಂದು ಇದಿದೆ, ಅವ್ರ ಜೊತೆ ಟೈಅಪ್ ಇದೆ. ಸೀಸನಲ್ಲಿ ಹೊರ ರಾಜ್ಯಕ್ಕೂ ಕಳಿಸ್ತೀವಿ. ಮತ್ತು ಮುಂದೆ ನಮಗೆ ಯಾಕಂದರೆ ಮೈಸೂರಿನ ಬಾಳೆಗೆ ತುಂಬ ಬೇಡಿಕೆ ಇರೋದ್ರಿಂದ ನಾವು ಲಾಸ್ಟ್ ಇಯರು ಅರಬ್ ಕಂಟ್ರೀಸ್ಗೆ ಕಳಿಸಿದ್ದು ಏಲಕ್ಕಿ ಬಾಳೆ ಮತ್ತು ನೇಂದ್ರ ಬಾಳೆ. ಅದು ಕೂಡ ಎಲ್ಲ ಓಕೆ ಆಗಿ ಈಗ ನೆಕ್ಸ್ಟ್ ಇಯರಿಂದ ನಾವು ಒಂದು ಎಕ್ಸ್ಪೋರ್ಟ್ ಬಿಸ್ನೆಸ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದ್ದೀವಿ ಸರ್. ಪರವಾಗಿಲ್ಲ. ರಫ್ತು ಕೂಡ ಮಾಡಿದ್ದೀರಿ ಬಾಳೆನ? ಹೌದು ಸರ್. ಈಗ ಎಷ್ಟು ವಹಿವಾಟು ನಡೆಸ್ತಾ ಇದೆ ನಿಮ್ಮ ಕಂಪನಿ? ಲಾಸ್ಟ್ 2 ವರ್ಷದಿಂದ ಒಂದು 6-7 ಕೋಟಿ ಬಿಸ್ನೆಸ್ ಮಾಡ್ತಾ ಇದೀವಿ, ವ್ಯವಹಾರ ಮಾಡ್ತಾ ಇದೀವಿ. ಮತ್ತೆ ಆಲ್ಮೋಸ್ಟ್ ಪ್ರತಿ ವರ್ಷಕ್ಕೂ 1,000-1,200 ರೈತರ ಜೊತೆ ಸಂಪರ್ಕ ಹೊಂದಿರ್ತೀವಿ ಸರ್, ಬಾಳೆ ಬೆಳೆಗಾರರ ಜೊತೆ. ಬಾಳೆ ಬೆಳೆ ಅಲ್ದೇ
ನಾನು ಆ್ಯಕ್ಚುಲಿ ಮಾರುಕಟ್ಟೆ ಇದರಲ್ಲೇ ವರ್ಕ್ ಮಾಡಿರೋದ್ರಿಂದ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಪ್ರೊಕ್ಯೂರ್ಮೆಂಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನಲ್ಲಿ ವರ್ಕ್ ಮಾಡಿರೋದು ಸರ್. ಸಫಲ್ ಮಾರ್ಕೆಟು, ಮೋರು, ರಿಲಯನ್ಸು ಇದರಲ್ಲೆಲ್ಲ ರೈತರು ಬೆಳೆದಂಥ ಯಾವುದೇ ಬೆಳೆ ಆಗಿರ್ಬೋದು. ಈಗ ಕೆಲವೊಂದು ಸರಿ ಡ್ರ್ಯಾಗನ್ ಫ್ರೂಟು ಸ್ಟಾರ್ಟಿಂಗಲ್ಲಿ ಬಂದಾಗ ಅದು ಮಾರ್ಕೆಟಿಂಗ್ ತುಂಬ ಸಮಸ್ಯೆ ಆಗಿತ್ತು. ಆ ಟೈಮಲ್ಲಿ ಎಲ್ಲಿ ಲಿಂಕ್ ಇದೆ ಅವ್ರಿಗೆ ರೈತರಿಗೆ ಆದಷ್ಟು ವಿಶೇಷವಾದ ಹಣ್ಣುಗಳಿಗೆ ಮಾರ್ಕೆಟಿಂಗ್ ಕೊಡೋದ್ರ ಮುಖಾಂತರ ಅವ್ರಿಗೆ ರೈತರಿಗೂ ಸಹಾಯ ಮಾಡ್ತಾ ಇದ್ವಿ. ಮನುಕುಮಾರ್ ಅವರೇ, ಈಗ ಬಾಳೆ ಬೇಸಾಯದಲ್ಲಿ ಸಸಿ ಅಥವಾ ಗಡ್ಡೆ ಎಷ್ಟು ಪ್ರಧಾನವಾದ ಪಾತ್ರ ವಹಿಸುತ್ತೆ ಅಂತಂತೀರಿ? ಬಾಳೆನ ನೀವು ಹೇಳ್ದಂಗೆ ಸಸಿಯಿಂದನೂ ಕೂಡ ಉತ್ಪಾದನೆ ಮಾಡ್ಬೋದು, ಗೆಡ್ಡೆ ಮುಖಾಂತರ ಅಥವಾ ಅದರಿಂದ ಬರ್ತಕ್ಕಂಥ ಮರಿಗಿಡಗಳು ಏನು ಕರಿತೀವಲ್ಲ, ಕಂದುಗಳು ಅಂತ ಕರಿತೀವಿ, ಅದರಿಂದನೂ ಕೂಡ ನಾವು ಬಾಳೆನ ಹೊಸ ತೋಟನ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಆದಷ್ಟು ನಾವು ಸಸಿಗಳನ್ನೇ ಅಂದರೆ ಟಿಶ್ಯೂ ಕಲ್ಚರ್, ಅಂಗಾಂಶ ಕೃಷಿ ಗಿಡಗಳನ್ನ ಉಪಯೋಗ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅದನ್ನೇ ಬಳಸಬೇಕು? ಕಾರಣ ಏನಂತ ಹೇಳಿದ್ರೆ, ಅಂಗಾಂಶ ಕೃಷಿ ಗಿಡಗಳನ್ನ ಲ್ಯಾಬೊರೇಟರಿಯಲ್ಲಿ ಉತ್ಪಾದನೆ ಮಾಡಿರ್ತಾರೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದರೆ, ಗಿಡದಲ್ಲಿ ಯಾವುದೇ ರೀತಿಯ ವೈರಸ್ ಆಗಿರ್ಬೋದು ಅಥವಾ ಯಾವುದೇ ರೋಗಕಾರಕ ಸೋಂಕು ಇರೋದಿಲ್ಲ. ಹಾಗಾಗಿ ಗಿಡಗಳು ಚೆನ್ನಾಗಿ ಬೆಳೀತವೆ, ಒಂದೇ ರೀತಿ ಬೆಳೀತದೆ. ಜೊತೆಗೆ ಸುಮಾರು ಒಂದು 70-80% ಗಿಡಗಳು ಒಂದೇ ಸತಿನೇ ಕಟಾವು ಕೂಡ ಬರ್ತದೆ. ಬೆಳವಣಿಗೆ ಎಲ್ಲ ಚೆನ್ನಾಗಿರೋದ್ರಿಂದ ಅಂಗಾಂಶ ಕೃಷಿ ಗಿಡಗಳನ್ನೇ ಉತ್ಪಾದನೆಗೆ ಬಳಸಬೇಕು. ಒಂದು ವೇಳೆ ಆಗಲಿಲ್ಲಪ್ಪ, ಅವಾಗ ಆ ಸಂದರ್ಭದಲ್ಲಿ ರೈತರು ಏನು ಮಾಡ್ಬೋದು ಅಂತ ಹೇಳಿದರೆ, ಕಂದುಗಳನ್ನ ಉಪಯೋಗ ಮಾಡ್ಬೋದು. ಬಾಳೆಯಲ್ಲಿ 2 ರೀತಿ ಕಂದುಗಳನ್ನ ನಾವು ನೋಡ್ಬೋದು. ಒಂದು ಕತ್ತಿ ಕಂದು ಅಂತ ಹೇಳಿ ಕರಿತೀವಿ, ಇನ್ನೊಂದು ನೀರು ಕಂದು ಅಂತೇಳಿ ಕರಿತೀವಿ. ಅದನ್ನು ಮೇಲ್ನೋಟಕ್ಕೆ ನಾವು ಸುಲಭವಾಗಿ ಕಂಡುಹಿಡಿಯಲೂಬಹುದು ಕೂಡ. ನೀರು ಕಂದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಅದು ಎಲೆಗಳು ಗಿಡ ಸಣ್ಣದಿರಬೇಕಾದ್ರೇ ಅಗಲವಾಗಿ ಬರ್ತದೆ. ಆದರೆ ಕತ್ತಿ ಕಂದಲ್ಲಿ ಎಲೆಗಳು ಕತ್ತಿ ಆಕೃತಿಯಲ್ಲಿರ್ತದೆ, ಅಗಲವಾಗಿರೋದಿಲ್ಲ. ಮತ್ತು ಕತ್ತಿ ಕಂದುಗಳು ತಾಯಿ ಗಿಡದಿಂದ ಸ್ವಲ್ಪ ದೂರದಲ್ಲಿ ಓರೆಯಾಗಿ 45 ಡಿಗ್ರಿ ಓರೆಯಾಗಿ ಬೆಳೆದಿರ್ತದೆ, ತುಂಬ ರೊಬಸ್ಟ್ ಆಗಿ ತುಂಬ ಗಟ್ಟಿಯಾಗಿ ಬೆಳೆದಿರ್ತದೆ. ಆದರೆ ನೀರು ಕಂದುಗಳು ಗಿಡದ ಬುಡಭಾಗದಲ್ಲೇ ಬಂದಿರ್ತದೆ, ಅದು ಅಷ್ಟು ಚೆನ್ನಾಗಿ ಬೆಳೆದಿರೋದಿಲ್ಲ, ಹಿಡ್ಕೊಂಡು ಅಲ್ಲಾಡ್ತದೆ ಕೂಡ. ಹಾಗಾಗಿ 2 ರೀತಿಯ ಕಂದುಗಳಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ ಕತ್ತಿ ಕಂದುಗಳು. ಯಾಕೆಂದರೆ ಅದ್ರ ಬೆಳವಣಿಗೆ ಚೆನ್ನಾಗಿರ್ತದೆ, ತಾಯಿ ಗಿಡದ ಜೊತೆ ಚೆನ್ನಾಗಿ ಸಂಪರ್ಕ ಹೊಂದಿರ್ತದೆ. ಯಾಕೆಂತ ಹೇಳಿದ್ರೆ ಆ ಕತ್ತಿ ಕಂದುಗಳು ತಾಯಿ ಕೆಳಭಾಗದಲ್ಲಿ ಏನು ಗೆಡ್ಡೆ ಇರ್ತದೆ, ಆ ಗೆಡ್ಡೆಯ ಮೇಲಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಕಣ್ಣುಗಳಿಂದ ಬಂದಿರ್ತದೆ. ಹಾಗೆ ತಾಯಿ ಗಿಡದ ಜೊತೆ ಚೆನ್ನಾಗಿ ಸಂಪರ್ಕ ಹೊಂದಿರ್ತದೆ. ಅಂಥ ಕತ್ತಿ ಕಂದುಗಳನ್ನ ನಾವು ಬೇರ್ಪಡಿಸಿ ಅವುಗಳನ್ನ ನಾವು ಟ್ರೀಟ್ಮೆಂಟ್ ಮಾಡಿ ಏನಂತ ಹೇಳಿದ್ರೆ ಕಂದುಗಳು ಉಪಚಾರ ಅಂತೇಳಿ ಕರಿತೀವಿ. ಈ ಕಂದುಗಳನ್ನ ನಾವು ಒಳ್ಳೆ ಆರೋಗ್ಯವಾಗಿರ್ತಕ್ಕಂಥ ತೋಟಗಳಿಂದ ತಂದ್ರೂ ಕೂಡ ಅದರಲ್ಲಿ ಮಣ್ಣಲ್ಲಿ ಇನ್ಫೆಕ್ಷನ್ ಇದ್ದಿರ್ಬೋದು, ತಾಯಿ ಗಿಡಕ್ಕೆ ಕೂಡ ಇನ್ಫೆಕ್ಷನ್ ಇರ್ಬೋದು, ಆದರೆ ಈ ಸಿಂಪ್ಟಮ್ ಎಕ್ಸ್ಪ್ರೆಸ್ ಆಗದೇ ಇರ್ಬೋದು. ಹಾಗಾಗಿ ನಾವು ಆ ಕಂದುಗಳನ್ನ ತಗೊಂಬಂದ ನಂತರ ಅವುಗಳಿಗೆ ನಾವು ಉಪಚಾರ ಮಾಡಬೇಕು. ಏನು ಉಪಚಾರ ಮಾಡಬೇಕು ಅಂತ ಹೇಳಿದರೆ, ಆ ಒಂದು ಕಂದುಗಳ ಮೇಲ್ಭಾಗನೆಲ್ಲನೂ ಕೂಡ ನಾವು ಕೆತ್ತಿ ತೆಗಿಬೇಕಾಗ್ತದೆ. ಆ ಗೆಡ್ಡೆ ಭಾಗದಲ್ಲಿರ್ತಕ್ಕಂಥ ಮೇಲ್ಭಾಗ ಎಲ್ಲ ಕೆತ್ತಿ ತೆಗಿಬೇಕು. ಎಲ್ಲಿವರೆಗೂ ಕೆತ್ತಿ ತೆಗಿಬೇಕು ಅಂತ ಹೇಳಿದರೆ, ಒಳಭಾಗದ ಬಿಳಿ ಬಣ್ಣದ ಅಂಗಾಂಶ ಕಾಣೋವರೆಗೂ ಕೂಡ ನಾವು ಕೆತ್ತಿ ತೆಗಿಬೇಕು. ಕೆತ್ತಿ ತೆಗೆದ ನಂತರ ಮೇಲ್ಭಾಗನ ಕಟ್ ಮಾಡಿಕೊಂಡು ಅದುಗಳನ್ನ ನಾವು ಸಗಣಿ ರಾಡಿ ಲದ್ದಬೇಕಾಗ್ತದೆ. ಈಗ ನಾವು ಒಂದು ತೋಟ ಮಾಡ್ತೀವಿ, ಒಂದು ಎಕರೆ ಅಂತ ಹೇಳಿದ್ರೆ ಒಂದು ಸುಮಾರು 1000-1200 ಗಿಡಗಳನ್ನ ನಾವು ನಾಟಿ ಮಾಡೋದ್ರಿಂದ ಒಂದೊಂದೇ ಗಿಡಕ್ಕೆ ನಾವು ಒಂದೊಂದೇ ಗೆಡ್ಡೆಗೆ ನಾವು ಉಪಚಾರ ಮಾಡಬೇಕು ಅಂತ ಹೇಳಿದರೆ ಅದು ಕಷ್ಟ ಸಾಧ್ಯ ಅಥವಾ ಲೇಬೋರಿಯಸ್ ಆಗೋಗ್ಬಿಡ್ತದೆ. ಅದಕ್ಕೆ ಜಾಸ್ತಿ ಟೈಮ್ ಹಿಡಿತದೆ, ಖರ್ಚು ಬರ್ತದೆ. ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದರೆ, ನಾವು 200 ಲೀಟ್ರದೊಂದು ಡ್ರಮ್ಮಲ್ಲಿ ಸಗಣಿ ರಾಡಿ ಮಾಡಿಕೊಂಡು ಅದಕ್ಕೊಂದು ಅರ್ಧ kg ಮ್ಯಾಂಕೋಸೆಬ್ ಬಂತು ಶಿಲೀಂಧ್ರನಾಶಕ ಸಿಗ್ತದೆ, 300 ml ಕ್ಲೋರೋಫೈರಿಪಾಸ್ ಅಂತ ಹೇಳ್ಬಿಟ್ಟು ಕೀಟನಾಶಕ ಸಿಗ್ತದೆ. ಅದ್ರ ಜೊತೆಗೆ ಒಂದು 3-4 kg DAPನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಆ ಕಲಿಸಿದ ರಾಡಿಯಲ್ಲಿ ನಾವು ಕೆತ್ತಿರ್ತಕ್ಕಂಥ ಕಂದುಗಳಿರ್ತದಲ್ಲ, ಕಂದುಗಳನ್ನ ಅದ್ದುಬಿಟ್ಟು ನೆರಳಿನಲ್ಲಿ ಒಂದಿನ ಒಣಗಿಸ್ಬಿಟ್ಟು ಅದಾದ ನಂತರ ನಾವು ನಾಟಿ ಮಾಡಲಿಕ್ಕೆ ಉಪಯೋಗ ಮಾಡ್ಬೋದು. ಇದನ್ನು ನಾವು ಕಂದುಗಳ ಉಪಚಾರ ಅಂತ ಕರಿತೀವಿ. ಇದನ್ನು ಮಾಡಿದ ಏನು ಉಪಯೋಗ ಅಂತ ಹೇಳಿದರೆ, ಆ ಕಂದುಗಳು ತೆಗೆದಾಗ ಕಂದುಗಳ ಗೆಡ್ಡೆಯ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಮಣ್ಣಿನಲ್ಲಿರ್ತಕ್ಕಂಥ ಏನಾದರೂ ಶಿಲೀಂಧ್ರಗಳಾಗಿರ್ಬೋದು ಅಥವಾ ಕೀಟಗಳಾಗಿರ್ಬೋದು, ಗೆಡ್ಡೆ ಕರ್ಕ ಹುಳ ಅಂತ ಕೀಟಗಳಾಗಿರ್ಬೋದು, ಅವೆಲ್ಲನೂ ಕೂಡ ನಾವು ಹತೋಟಿ ಮಾಡ್ಬೋದು. ಇದೊಂದು ನಾವು ಪ್ರೊಫಿಲಾಕ್ಟಿಕ್ ಮೆಜರ್ ಅಂತೇಳಿ ಅನ್ಬೋದು. ಇದರಿಂದ ನಾವು 100% ಕಂಟ್ರೋಲ್ ಆಗುತ್ತೆ ಅನ್ನೋದಕ್ಕಿಂತ ನಾವು ಅದನ್ನು ಮುಂಜಾಗ್ರತೆಯಾಗಿ ಮಾಡಿದರೆ ಮುಂದೆ ಬರ್ತಕ್ಕಂಥ ರೋಗ ರುಜಿನಗಳು, ಕೀಟ ಬಾಧೆ ಸ್ವಲ್ಪ ಕಡಿಮೆ ಆಗ್ತದೆ. ಬೇಸಾಯ ಮಾಡುವಾಗ ಸಾಲಿನ ಸಾಲು, ಗಿಡದಿಂದ ಗಿಡ ಅಂತರ ಭಾಳ ಮುಖ್ಯ ಬಾಳೆಯಲ್ಲಿ. ಯಾಕೆಂತೇಳಿ ಬಾಳೆ ಒಂದು ಏಕದಳ ಸಸ್ಯ, ತುಂಬ ಒತ್ತೊತ್ತಾಗಿ ಹಾಕ್ಬಿಟ್ರೆ ಅದಕ್ಕೆ ಕಾಂಪಿಟೇಷನ್ ಆಗಿಬಿಟ್ಟು ಗಿಡ ಬೆಳವಣಿಗೆ ಕಡಿಮೆ ಆಗ್ತದೆ. ಹಾಗಾಗಿ ನಾವು ಸರಿಯಾದ ಅಂತರ ಕೊಡೋದು ಭಾಳ ಮುಖ್ಯ. ಈ ಅಂತರ ತಳಿಗಳ ಆಧಾರದ ಮೇಲೆ ಇರ್ತದೆ. ಬಾಳೆಯಲ್ಲಿ ಹಲವಾರು ರೀತಿಯ ತಳಿಗಳಿದೆ. ಕೆಲವು ತಳಿಗಳು ಗಿಡ್ಡವಾಗಿ ಬೆಳೀತದೆ, ಕೆಲವೊಂದು ತಳಿಗಳು ಎತ್ತರವಾಗಿ ಬೆಳೀತದೆ. ಉದಾಹರಣೆ ಡ್ವಾರ್ಫ್ ಕ್ಯಾವೆಂಡಿಶ್ ಅಂತೇಳಿ ಕರಿತೀವಿ, ಅದು ಗಿಡ್ಡ ಕ್ಯಾವೆಂಡಿಶ್ ಅಂತ. ಹಾಗಾಗಿ ಅದು ಎತ್ತರ ಬೆಳೆಯೋದಿಲ್ಲ. ಪಚ್ಚಬಾಳೆ ತಳಿ, ಪಚ್ಚಬಾಳೆಯಲ್ಲಿ ಒಂದು ರೀತಿಯ ತಳಿ ಅದು.
ಅದಕ್ಕೆ ನಾವು ಒಂದು 6 ಅಡಿ ಕೊಟ್ಟರೆ ಸಾಕು. ಅದೇ ಕೆಲವೊಂದು ತಳಿಗಳು ಮಧ್ಯಮ ಎತ್ತರದ ತಳಿಗಳು, ಎಕ್ಸಾಂಪಲ್ ರೊಬಸ್ಟಾ ಅಂತೇಳಿ ಕರಿತೀವಿ, ಅದಕ್ಕೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಸ್ಪೇಸಿಂಗ್ ಕೊಟ್ಟರೆ ಸಾಕಾಗ್ತದೆ. ಇನ್ನು ನೇಂದ್ರನ್ನು ಮತ್ತು ಏಲಕ್ಕಿ ಬಾಳೆ ಇಂಥ ತಳಿಗಳು ಮತ್ತು ಕೆಂಪು ಬಾಳೆ ಇವೆಲ್ಲ ಕೂಡ ಎತ್ತರ ಬೆಳೆಯುವಂಥ ತಳಿಗಳು, ಇವಕ್ಕೊಂದು 7 ಅಡಿ ಕೊಡಬೇಕಾಗ್ತದೆ. ಹಾಗಾಗಿ ತಳಿಗಳ ಅನುಗುಣವಾಗಿ ನಾವು ಅದಕ್ಕೆ ಅಂತರ ಕೊಡೋದು ಉತ್ತಮ ಅಂತ ಹೇಳ್ತೀವಿ. ಬಟ್ ಜನರಲ್ ಆಗಿ ಒಂದು 6 ಅಡಿ ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ 6 ಅಡಿ ಕೊಟ್ಟರೆ ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಹಾದೇವ್ ಪ್ರಸಾದ್ ಅವರೇ, ಈಗ ಬಾಳೆಯಲ್ಲಿ ಸಾಕಷ್ಟು ತಳಿಗಳಿದ್ದಾವೆ. ಹೌದು ಸರ್. ಈಗ ನೀವು ಕೊಡುವಂತಹ ತಳಿ ಯಾವ್ಯಾವುದು ರೈತರಿಗೆ? ಸರ್, ನಾವು ಇತ್ತೀಚೆಗೆ ಈಗ ರೈತರ ಕಾಮನ್ ಟರ್ಮಲ್ಲಿ ಪಚ್ಚಬಾಳೆ ಅಂತ ಏನು ಕರಿತೀವಿ, ಅದಕ್ಕೆ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ G9 ಅಂತ ಕೊಡ್ತೀವಿ. ಮತ್ತು ಈಗ ಒಂದು ಇಂಪ್ರೂವ್ಡ್ ವೆರೈಟಿ ಬಂದಿದೆ ಸರ್, ವಿಲಿಯಮ್ಸ್ ಅಂತ. G9ಗೆ ಇಂಪ್ರೂವ್ಡ್ ವೆರೈಟಿ. ನಮ್ಗೆ ಏನಾಗ್ತಿತ್ತು, G9ನಲ್ಲಿ ತುಂಬ ಎಲ್ಲ ಸಿಲಿಂಡ್ರಿಕಲ್ ಬಂಚಸ್ ಬರೋದು, ಕೆಳಗಡೆ ಒಂದು 3 ಚಿಪ್ ಎಲ್ಲ ಸ್ಮಾಲ್ ಸೈಜ್ ಬರ್ತಾ ಇತ್ತು, ಅದೆಲ್ಲ ಬಿ ಗ್ರೇಡ್ ಅಂತ ಕನ್ಸಿಡರ್ ಮಾಡೋರು. ಸೊ ಇವಾಗ ವಿಲಿಯಮ್ಸ್ ಅಂತ ಒಂದು ವೆರೈಟಿ ಬಂದಿದೆ, ಇತ್ತೀಚಿನ ದಿನಗಳಲ್ಲಿ ಬಂದಿದೆ, ಈಗ ಒಂದು 2 ವರ್ಷದಿಂದ ಬಂದಿರೋದು. ಅದೇಂಗೆ ಅಂದರೆ ಒಳ್ಳೆ ಇಳುವರಿ ಬರ್ತಾ ಇದೆ. ಆಲ್ಮೋಸ್ಟ್ ನಾವು ನೋಡಿದಂಗೆ 60 kg ಗೊನೆಯನ್ನು ತೊಗೊಂಡಿದ್ದಾರೆ ರೈತರುಗಳು, 60 kg ತನಕನೂ. ಮತ್ತು ಟಾಪ್ ಟು ಬಾಟಮ್ ಒಂದೇ ಸೈಜು ಫ್ರೂಟ್ಸ್ ಬರ್ತಾ ಇದೆ. ಏನಂತೀರಿ ವಿಲಿಯಮ್ಸ್ ತಳಿ ಬಗ್ಗೆ? ಹೌದು, ವಿಲಿಯಮ್ಸ್ ಅಂತ. ಅದು ಜೈಂಟ್ ಕ್ಯಾವೆಂಡಿಶ್ ಅಂತಲೂ ಕೂಡ ಕರಿತಿದ್ರು. ಅದು ಮೊದಲಿಂದನೂ ಕೂಡ ಇದೆ ತಳಿ, ಬಟ್ ಇತ್ತೀಚಿನ ದಿನಗಳಲ್ಲಿ ಸರ್ ಹೇಳಿದಂಗೆ ಪ್ರಚಲಿತವಾಗಿ ಬರ್ತಾ ಇದೆ. ಸರ್ ಹೇಳಿದ್ದು ಕರೆಕ್ಟು. ಅದು ಸಿಲಿಂಡ್ರಿಕಲ್ ಆಗಿ ಅದು ಗೊನೆಗಳು ಬರೋದು, ಜಾಸ್ತಿ ತೂಕನೂ ಕೂಡ ಇರೋದ್ರಿಂದ ಅದು ರೈತರಿಗೆ ಒಳ್ಳೆ ತಳಿ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಳಿ ಸರ್, ಇನ್ಯಾವ ತಳಿ ಕೊಡ್ತೀರಿ? ಅದು ಬಿಟ್ಟರೆ ಏಲಕ್ಕಿನೇ ಸರ್, ಏಲಕ್ಕಿ ಬಾಳೆ ಕೊಡ್ತೀವಿ. ಮತ್ತು ಅದು ನೇಂದ್ರ ಬಾಳೆ ಯೂಸ್ವಲಿ ನಮ್ಮ ರೈತರು ಆದಷ್ಟು ಕಂದುಗಳನ್ನೇ ಯೂಸ್ ಮಾಡ್ತಾರೆ, ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ತುಂಬ ಕಡಿಮೆ. ಬಟ್ ಏಲಕ್ಕಿ ಮತ್ತು ವಿಲಿಯಮ್ಸು G9 ಈ 3 ವೆರೈಟಿನ. ರಸಬಾಳೆ ಯಾವುದನ್ನು ಕೊಡಲ್ವೇ? ನಂಜನಗೂಡು ರಸಬಾಳೆ ಟ್ರೈ ಮಾಡ್ತಾ ಇದೀವಿ ಸರ್, ಈ ವರ್ಷದಿಂದ ಸ್ವಲ್ಪ ಪ್ರಮೋಟ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಬೇರೆ ರಸಬಾಳೆ ತಳಿಗಳು ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಇನ್ಯಾವ ರಸಬಾಳೆನೂ ತಾವು ಯೋಚನೆ ಮಾಡಿಲ್ಲ? ಈ ಬೂದುಬಾಳೆ ಏನು ಬರ್ತಿತ್ತಲ್ಲ ಅದು? ಇಲ್ಲ ಸರ್, ಕೆಂಪು ಬಾಳೆ ಇತ್ತೀಚೆಗೆ ಸ್ವಲ್ಪ ನಮ್ಮ ರೈತ ಚಂದ್ರಬಾಳೆ ಅದನ್ನು ಕೂಡ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ನೀವು ಏನೇ ಕೊಟ್ರು ರೈತರಿಗೆ ಅದು ಟಿಶ್ಯೂ ಕಲ್ಚರ್, ಅಂಗಾಂಶ ಕೃಷಿ ಸಸಿಗಳೇ. ಹೌದು. ಗಡ್ಡೆ ಬೇಕು ಅಂದ್ರೆ ಕೊಡಲ್ಲ ನೀವು? ಗೆಡ್ಡೆ ಇಲ್ಲ ಸರ್, ಅಂದ್ರೆ ರೆಫರ್ ಮಾಡ್ತೀವಿ ಸರ್. ಈಗ ನಾವೇ ಕಟಿಂಗ್ ಮಾಡೋದ್ರಿಂದ ಯಾವ ತೋಟ ತುಂಬಾ ಚೆನ್ನಾಗಿದೆ, ಯಾವುದು ರೋಗ ಮತ್ತೆ ಇದೆಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ನಾವು ಫೀಲ್ಡ್ ಅಲ್ಲಿ ನೋಡಿರುವಂಗೆ ಈ ಪನಾಮ ರೋಗ ನಮ್ಮ ಮೈಸೂರು ಭಾಗದಲ್ಲಿ ತುಂಬ ಹರಡ್ತಾ ಇದೆ. ಈ ಏಲಕ್ಕಿ ಬಾಳೆ ಹೆಂಗಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಬೆಳೆಯೋದೇ ತುಂಬ ಕಷ್ಟ ಆಗಿದೆ. ಅಷ್ಟು ಪನಾಮ 5-6 ಮಂತ್ಸಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅದು ಸ್ಟಾರ್ಟ್ ಆದಮೇಲೆ ಅದನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇಡೀ ತೋಟನೇ ಕೂಡ ಹೋಗಿರುವಂಥ ಇದಿದೆ. ಸೊ ಹಂಗಾಗಿ ನಾವು ಆದಷ್ಟು ಸ್ಟಾರ್ಟಿಂಗಿಂದನೇ ಒಳ್ಳೆ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸು ಮತ್ತು ಅಕಸ್ಮಾತ್ ಕಂದೇ ಬೇಕು ಅಂದರೆ ಎಲ್ಲಿ ತೋಟದಲ್ಲಿ ರೋಗ ಇರಲ್ಲ ಅಂಥ ತೋಟಗಳನ್ನ ರೆಫರ್ ಮಾಡ್ತೀವಿ ಅವ್ರಿಗೆ, ರೈತರಿಗೆ. ಆ ರೈತರ ಜೊತೆ ಅವ್ರ ಮಾತುಕತೆ ಆಡ್ಕೊಂಡು ಕಂದು ತಗೊಂಡು ಮಾಡ್ತಾರೆ. ಮತ್ತು ಯಾವುದೇ ಗಿಡ ಮತ್ತು ಕಂದು ತಗೊಂಡು ಬಂದರೂ ಸ್ಟಾರ್ಟಿಂಗಿಂದನೇ ಒಂದು ಪನಾಮ ರೋಗಕ್ಕೆ ಮುಂಜಾಗ್ರತೆ ಕ್ರಮವಾಗಿ ನಾವು ಆದಷ್ಟು ವರ್ಕ್ ಮಾಡ್ತಾಯಿದ್ವಿ. ಆದಷ್ಟು ನಾವು ರೆಫರ್ ಮಾಡ್ತಾ ಇರೋದೇ ಜೈವಿಕ ಗೊಬ್ಬರಗಳನ್ನ. ಯಾಕಂದರೆ ಇವತ್ತಿನ ದಿನಗಳಲ್ಲಿ ನಾವು ಎಷ್ಟೇ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡಿದ್ರು ನಾವು ಯಾವುದೇ ರೀತಿಯಾದ ಇದು ಬರ್ತಾ ಇಲ್ಲ. ಅದೇ ಜೈವಿಕ ಗೊಬ್ಬರಗಳಲ್ಲಿ ತುಂಬ ಸಕ್ಸಸ್ ಆಗಿದ್ದಾರೆ ರೈತಗಳು. ನಾವು ಕೊಟ್ಟಿರುವಂಥ ಜೈವಿಕ ಗೊಬ್ಬರಗಳಲ್ಲಿ ತುಂಬ ಚೆನ್ನಾಗಿ ರಿಸಲ್ಟು ಬಂದಿದೆ. ಮತ್ತು ಈವನ್ ನಮ್ಮ ಮಣ್ಣು ಕೂಡ ತುಂಬ ಫಲವತ್ತವಾಗಿರುತ್ತದೆ. ಮಣ್ಣು ಯಾವುದೇ ರೀತಿಯ ಕಲುಷಿತ ಆಗಲ್ಲ. ಮನುಕುಮಾರ್ ಅವರೇ, ಈಗ ತಾವು ಹೇಳಿ ಸಾಮಾನ್ಯವಾಗಿ ಗುಂಡಿ ಹೊಡೆದ್ಬಿಟ್ಟು ಬಾಳೆ ನಾಟಿ ಮಾಡ್ತಾರೆ. ಒಂದಷ್ಟು ಜನ ಕೃಷಿಕರು ಗುಂಡಿ ಅಗತ್ಯ ಇಲ್ಲ, ನೇಗ್ಲಲ್ಲಿ ಸಾಲು ಹೊಡೆದು ಬೇಕಾದ್ರೂ ನಾಟಿ ಮಾಡ್ಬೋದು ಅಂತಾರೆ. ನಿಮ್ಮ ಅಭಿಪ್ರಾಯ ಏನು? ಹೌದು, 2 ರೀತಿಯೂ ಕೂಡ ಮಾಡ್ಬೋದು. ಗುಂಡಿ ಹೊಡೆದು ಮಾಡೋದಕ್ಕಿಂತ ನೇಗ್ಲತ್ತಿ ಮಾಡೋದು ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂತ ಹೇಳಿದರೆ, ಟ್ರೆಂಚಲ್ಲಿ ಪ್ಲಾಂಟಿಂಗ್ ಮಾಡೋದ್ರಿಂದ ಬೇರುಗಳು ಚೆನ್ನಾಗಿ ಬೆಳೀತದೆ. ಆಗಲೇ ಹೇಳ್ದಂಗೆ ಇದು ಬಾಳೆ ಒಂದು ಏಕದಳ ಸಸ್ಯ ಆಗಿರೋದ್ರಿಂದ ಇದಕ್ಕೇನು ಆಳವಾಗಿ ಹೋಗಿರ್ತಕ್ಕಂಥ ಬೇರುಗಳು ಇರೋದಿಲ್ಲ. ಟ್ರೆಂಚ್ ಮಾಡಿದ್ರೂ ಯಾವ ರೀತಿನಲ್ಲಿ ಟ್ರೆಂಚ್ ಮಾಡಿ 1-1.5 ಅಡಿ ಅಗಲ ಉದ್ದಾಗಲ ಆಳದ್ದು ಟ್ರೆಂಚ್ ಮಾಡಿದರೆ ಸಾಕು. ನಿಗದಿತ ಅಂತರದಲ್ಲಿ ನಾವು ಗಿಡನ ನಡ್ಕೊಂಡು ಹೋದ್ರೆ ಸಾಕಾಗ್ತದೆ. ಓಕೆ. ಈಗ ಬಾಳೆಗೆ ಯಾರು ಕೂಡ ಹಾಯಿ ನೀರು ಮಾಡಲ್ಲ ಮತ್ತು ಅಷ್ಟೊಂದು ನೀರು ಇಲ್ಲ ಜನರ ಹತ್ರ. ಹನಿ ನೀರಾವರಿ ವಿಧಾನ ಅಳವಡಿಸೋದಾದ್ರೆ ಏನು ಮಾಡಬೇಕು ಅಂತ? ಹನಿ ನೀರಾವರಿ ಭಾಳ ಬೆಸ್ಟ್ ಅಂತ ಹೇಳಕ್ ಬಿಡ್ತೀನಿ. ಬಾಳೆ ಆ್ಯಕ್ಚುಲಿ ಅದಕ್ಕೆ ನೀರು ಜಾಸ್ತಿ ಬೇಕು. ಆದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ನೀರು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಂಪನ್ಮೂಲ ಆಗಿರೋದ್ರಿಂದ ಅದನ್ನು ಹಿತಮಿತವಾಗಿ ಬಳಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಡ್ರಿಪ್ ಇರಿಗೇಷನ್ ಹಾಕ್ಕೊಂಡ್ರೆ ಭಾಳ ಉತ್ತಮ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇಲಾಖೆ ವತಿಯಿಂದ ಅನುಕೂಲ ಕೂಡ ಇದೆ. ಅದನ್ನು ಉಪಯೋಗಿಸ್ಕೊಂಡು ರೈತರು ಡ್ರಿಪ್ ಇರಿಗೇಷನ್ ಅಳವಡಿಸ್ಕೋಬೇಕು ಅಂತ ಹೇಳಿ. ಡ್ರಿಪ್ ಜೊತೆಗೆ ಫರ್ಟಿಗೇಷನ್ ಕೂಡ ಮಾಡ್ಕೋಬೇಕು. ಡ್ರಿಪ್ ಇರಿಗೇಷನ್ ಯೂನಿಟ್ ಹಾಕ್ಕೊಂಡ್ರೆ ಅಡಿಷನಲ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ ಅವರು ನೀರಲ್ಲಿ ಕರಗುವಂಥ ರಸಗೊಬ್ಬರಗಳನ್ನ ಡ್ರಿಪ್ ಮುಖಾಂತರ ಕೊಡ್ಬೋದು. ಹಾಗಾಗಿ ಅವರಿಗೆ ಖರ್ಚು ಕೂಡ ಉಳಿತದೆ. ಆ ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ ಏನು ಹೇಳ್ತೀವಲ್ಲ ಅದನ್ನು ಕೂಡ ಉತ್ತಮವಾಗಿರ್ತದೆ ಅಂತ ಹೇಳ್ಬೋದು. ಈ ಫರ್ಟಿಲೈಸರ್ ಶೆಡ್ಯೂಲ್ ಏನು ಸರ್? ಗೊಬ್ಬರನ ಯಾವ ರೀತಿ ಯಾವ ಸಂದರ್ಭದಲ್ಲಿ ಹೇಗೆ ಕೊಡಬೇಕು? ಬಾಳೆ ನಿರಂತರವಾಗಿ ಬೆಳೆಯಿರ್ತಕ್ಕಂಥ ಒಂದು ಸಸ್ಯ.
ಈ ನಾಟಿ ಮಾಡಿದ ದಿನದಿಂದ ಹಿಡಿದು ನಾವು ಗೊನೆ ಕಟಾವು ಮಾಡೋವರೆಗೂ ಕೂಡ ಬೆಳೀತಾನೆ ಇರ್ತದೆ. ಗೊನೆ ಕಟಾವು ಆದ ನಂತರನೂ ಕೂಡ ಅದ್ರ ಬೆಳವಣಿಗೆ ಕಂಟಿನ್ಯೂ ಇರ್ತದೆ. ಹೆಂಗೆ ಅಂತ ಹೇಳಿದರೆ ಕೆಳಭಾಗದಲ್ಲಿ ಕಂದುಗಳನ್ನ ಬಿಡ್ತೀವಿ. ಬಾಳೆಯಲ್ಲಿ ಕೂಳೆ ಬೆಳೆ ತೊಗೊಳ್ತೀವಲ್ಲ, ಹಾಗಾಗಿ ಕಂದುಗಳನ್ನ ಬಿಡ್ತೀವಲ್ಲ, ಹಾಗಾಗಿ ಬಾಳೆ ನಿರಂತರವಾಗಿ ಬೆಳೆಯುವಂಥ ಗಿಡ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಒಂದು ಬಾಳೆ ನಾವು ನಾಟಿ ಮಾಡಿದ್ವಿ ಅಂತ ಹೇಳಿದರೆ ತಳಿಗೆ ಅನುಗುಣವಾಗಿ ಹೇಳೋದಾದರೆ ಸುಮಾರು 1-1.5 ವರ್ಷದೊಳಗಡೆ ಸುಮಾರು ಒಂದು ಏನಿಲ್ಲ ಅಂದರೆ 8ರಿಂದ 80 kgವರೆಗೂ ಕೂಡ ನಾವು ಗೊನೆಗಳನ್ನ ನಾವು ಪಡ್ಕೋಬೋದಾಗಿದೆ. ನಾವು ನಂಜನಗೂಡು ಬಾಳೆ ಆದರೆ ಒಂದು ಸುಮಾರು 6ರಿಂದ 8 kg ಬರ್ಬೋದು. ಏಲಕ್ಕಿ ಬಾಳೆ ಒಂದು 20 kg ಬರ್ಬೋದು. ಅದೇನೋ ಪಚ್ಚಬಾಳೆ ತಗೊಂಡ್ರೆ 80 kg ಬೆಳೆದಿರ್ತಕ್ಕಂಥ ರೈತರು ಕೂಡ ಇದ್ದಾರೆ, G9 ತಳಿಗಳಲ್ಲಿ ಅಥವಾ ಜೈಂಟ್ ಗವರ್ನರ್ ಕ್ಯಾವೆಂಡಿಶ್ ತಳಿಗಳಲ್ಲಿ. ಈ ನಿಟ್ಟಿನಲ್ಲಿ ಹೇಳೋದಾದರೆ ಪೋಷಕಾಂಶಗಳ ನಿರ್ವಹಣೆ ಭಾಳ ಮುಖ್ಯ. ಆ ಒಂದು ಅಧ್ಯಯನಗಳ ಪ್ರಕಾರ ಯಾವ ಪೋಷಕಾಂಶಗಳು ಬಾಳೆಗೆ ಜಾಸ್ತಿ ಬೇಕು ಅಂತೇಳಿ ನಾವು ಅಧ್ಯಯನ ಮಾಡಿ ನೋಡಿದಾಗ ಪೊಟ್ಯಾಶ್ ಜಾಸ್ತಿ ಬೇಕಾಗ್ತದೆ ಫಸ್ಟು, ನಂತರದ ಸ್ಥಾನ ಸಾರಜನಕಕ್ಕೆ, ಅದರ ನಂತರದ ಸ್ಥಾನ ರಂಜಕಕ್ಕೆ ಅಂತ ಹೇಳ್ಬೋದು. ಈ ಒಂದು ಗೊಬ್ಬರಗಳನ್ನ ಅಥವಾ ಪೋಷಕಾಂಶಗಳನ್ನ ನಾವು ಒಂದೇ ಸತಿ ಹಾಕ್ಲಿಕ್ಕೆ ಬರೋದಿಲ್ಲ. ನಾನು ಹೇಳಿ ನಿರಂತರವಾಗಿ ಬೆಳೆಯುವಂಥ ಗಿಡ ಇದು. ಅದು ಒಂದು 10-12 ತಿಂಗಳು ಅಥವಾ 13-14 ತಿಂಗಳೊಳಗೆ ನಿಮಗೆ 80 kgಯಷ್ಟು ಗೊನೆನ ಕೊಡುವಂಥ ಒಂದು ಶಕ್ತಿ ಅದಕ್ಕೆ ಇದೆ ಅಂತ ಹೇಳಿದರೆ ಅದಕ್ಕೆ ಪೋಷಕಾಂಶಗಳು ಎಷ್ಟು ಬೇಕು ಅಂದರೆ ಅದಕ್ಕೆ ಪೋಷಕಾಂಶಗಳ ಅಗತ್ಯತೆ ತುಂಬಾ ಇದೆ. ಹಾಗಾಗಿ ಈ ಪೋಷಕಾಂಶಗಳನ್ನ ನಾವು ಬಹುವಾರ್ಷಿಕ ಬೆಳೆಗಳಿಗೆ ಹಾಕ್ದಂಗೆ 1 ಸತಿನೋ 2 ಸತಿನೋ ಹಾಕಿದರೆ ಸರಿ ಬರೋದಿಲ್ಲ ಗಿಡ. ನಾವು ಹಂತವಾಗಿ ಕೊಡಬೇಕಾಗ್ತದೆ. ಸೊ ನಾಟಿ ಮಾಡಿದಾಗಿಯೇ ನಾವು ಗೊಬ್ಬರ ಹಾಕ್ತೀವಲ್ಲ, ಅದ್ರ ಜೊತೆಗೆ ಪ್ರತಿ 35 ದಿನಗಳಿಗೆ ಒಂದು ಸತಿ ನಾವು ಗೊಬ್ಬರಗಳನ್ನ ಕೊಡ್ತಾ ಹೋಗಬೇಕು. ಗೊನೆ ಬಿಟ್ಟ ನಂತರ 1 ಡೋಸು ನಾವು ಪೊಟ್ಯಾಶ್ ಕೊಟ್ಟರೆ ಸಾಕಾಗ್ತದೆ. ಹಾಗಾಗಿ ಪ್ರತಿ ತಿಂಗಳೂ ಕೂಡ ನಾವು ಗೊಬ್ಬರಗಳನ್ನ ಕೊಡಬೇಕು. ಮಣ್ಣಿಗೆ ಹಾಕೋದು 6 ತಿಂಗಳವರೆಗೆ ನಾವು ಕೊಡಬೇಕಾಗ್ತದೆ. ಎಷ್ಟು ಕೊಡಬೇಕಾಗತ್ತೆ? ಸುಮಾರು ಪ್ರತಿ ಗಿಡಕ್ಕೆ ಅಂತ ಹೇಳಿದರೆ ಸುಮಾರು ಒಂದು 20 ಗ್ರಾಮಷ್ಟು ಸ್ಟಾರ್ಟಿಂಗಲ್ಲೇ ನಾಟಿ ಮಾಡಿದ 35 ದಿನ ಆದರೆ 20 ಗ್ರಾಮಷ್ಟು ಸಾರಜನಕ, ಆಮೇಲೆ ರಂಜಕ, ಪೊಟ್ಯಾಷಿಯನ್ನ ನಾವು ಕೊಡಬೇಕಾಗ್ತದೆ. ಈ ಒಂದು ಗೊಬ್ಬರಗಳನ್ನ ನಾವು ಪ್ರತಿ ಕಂತಿಗೂ ಕೂಡ ಜಾಸ್ತಿ ಮಾಡ್ಕೊತ ಹೋಗ್ಬೇಕಾಗ್ತದೆ. ಯಾಕೆಂತೇಳಿ ಗಿಡ ಬೆಳೆದಂಗೆ ಅದಕ್ಕೆ ಪೋಷಕಾಂಶಗಳ ಅಗತ್ಯತೆ ಜಾಸ್ತಿ ಇರ್ತದೆ, ಹಾಗಾಗಿ ಹಾಕಬೇಕು. ಗೊನೆ ಬಂದ್ರ ನಂತರ ಸಾರಜನಕ ಆಗಿರ್ಬೇಕು, ರಂಜಕ ಆಗಿರ್ಬೋದು ಕೊಡೋ ಅವಶ್ಯಕತೆ ಇರಲ್ಲ. ಪ್ರತಿ ಗಿಡಕ್ಕೂ 100 ಗ್ರಾಮಷ್ಟು ನಾವು ಪೊಟ್ಯಾಷ್ನ ಕೊಟ್ಟರೆ ಸಾಕಾಗ್ತದೆ. ಈ ಹನಿ ನೀರಾವರಿ ಮೂಲಕ ಗೊಬ್ಬರ ಕೊಡ್ಬೋದು. ಅದು ದಿನ ಕೊಡಬೇಕಾಗತ್ತಾ ಅಥವಾ ಹೇಗೆ? ದಿನಾನೂ ಕೊಡ್ಬೋದು ಅಥವಾ ವಾರಕ್ಕೊಂದ್ಸತಿನಾದರೂ ಕೊಡ್ಬೋದು. ಓಕೆ. ಅದನ್ನು ನಾವು ನೀರಿನಲ್ಲಿ ಕರಗುವಂಥ ರಸಗೊಬ್ಬರಗಳನ್ನ ಮಾತ್ರನೇ ಕೊಡಬೇಕಾಗ್ತದೆ. ನಾವು ರೆಗ್ಯುಲರ್ ಆಗಿ ಉಪಯೋಗ ಮಾಡುವಂಥ ಗೊಬ್ಬರಗಳನ್ನ, ಮಣ್ಣಿಗೆ ಹಾಕುವಂಥ ಗೊಬ್ಬರಗಳನ್ನ ನಾವು ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂತೇಳಿ ಅದು ನೀರಲ್ಲಿ ಸರಿಯಾಗಿ ಕರಗೋದಿಲ್ಲ. ಈ ಜೈವಿಕ ಗೊಬ್ಬರಗಳು ಕೊಡ್ತೀವಿ, ಜೈವಿಕ ಕೃಷಿ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತಿದ್ದೀವಿ ಅಂದ್ರಲ್ಲ, ಏನೇನು ಜೈವಾಣುಗಳನ್ನು ಕೊಡ್ತೀರಿ ಅವ್ರಿಗೆ? ಸರ್, ಈಗ ಬಾಳೆ ಹಾಕಿದ್ಮೇಲೆ ಪ್ಲಾಂಟಿಂಗ್ ಆದ ತಕ್ಷಣ ಟ್ರೈಕೋಡರ್ಮಾ ಇರ್ಬೋದು, ಸೂಡೋಮೋನಾಸು, ಫೆಸಿಲೋಮೈಸಿಸು ಮತ್ತು ಮೈಕ್ರೋರೈಜಾ, ಈ ಒಂದು ಗೊಬ್ಬರಗಳನ್ನ ಹಂತವಾಗಿ ಒಂದು 45 ಡೇಸ್ 50 ಡೇಸ್ ಇಂಟ್ರೋಲಲ್ಲಿ ಡ್ರೆಂಚಿಂಗ್ ಕೊಡ್ತಾ ಇರ್ತೀವಿ ಸರ್. ಮೇಜರಾಗಿ ಟ್ರೈಕೋಡರ್ಮಾ, ಸೂಡೋಮೋನಾಸು, ಫೆಸಿಲೋಮೈಸಿಸ್ ಮತ್ತು ಮೈಕ್ರೋರೈಜಾ ಎಲ್ಲ ಭೂಮಿಗೆ ಕೊಡೋದು? ಎಲ್ಲ ಭೂಮಿಗೆ. ಹೌದಾ? ಸಿಂಪರಣೆಗೆ ಅದನ್ನು ಬಳಸಲ್ವಾ? ಸಿಂಪರಣೆಗೆ ಬಾಳೆನಲ್ಲಿ ಒಂದು ಸಿಗಟೊಕ್ಕ ರೋಗ ಅಂತ ಬರುತ್ತೆ, ಅದಕ್ಕೆ ಸೂಡೋಮೋನಾಸ್ನ ಸಿಂಪರಣೆಗೆ ಬಳಸಲಿಕ್ಕೆ. ಹೌದಾ? ದ್ರವರೂಪದ ಸೂಡೋಮೋನಾಸ್? ಹೌದು ಸರ್. ಹೌದಾ? ದ್ರವರೂಪ ಮತ್ತು ಘನರೂಪ ಎರಡು ಕೊಡ್ತಾ ಇದೀವಿ ಸರ್. ಈ 3ರಿಂದ 4 ಮೇಜರ್ ಆಗಿ ಬಳಸ್ತೀವಿ ಅಲ್ವಾ? ಹಾಗಾಗಿ ನಿಮಗೆ ಸಿಗಾಟೋಕ ರೋಗ ಕಂಟ್ರೋಲ್ ಆಗ್ತಿದೆ. ಈವನ್ ನಾವು ಇವಾಗ ಮೈಕ್ರೋಬಿಯಲ್ ಕನ್ಸೋರ್ಷಿಯಾ AMC-ನ ಸುಮಾರು ತೋಟಗಳಲ್ಲಿ ನಾವು ಇದು ಮಾಡಿ ನೋಡಿದಾಗ ಇವಾಗ ಪನಾಮ ರೋಗನೂ ಕೂಡ ಎಷ್ಟು ಕಂಟ್ರೋಲ್ ಬಂದಿದೆ AMC ಯೂಸ್ ಮಾಡೋದ್ರಿಂದ. ಅದ್ರ ಜೊತೆಗೆ AMC ಜೊತೆಗೆ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇವೆಲ್ಲ ಕಾಂಬಿನೇಷನ್ ಮಾಡಿ ಕೊಡ್ತಾ ಇದೀವಿ ಸರ್. ಈವನ್ ರೈತರು ಕೂಡ ತುಂಬ ಖುಷಿಯಾಗಿದ್ದಾರೆ. ನೀವು ಈಗ ಪ್ರಮೋಟ್ ಮಾಡ್ತಿರೋ ಪದ್ಧತಿ ಯಾವುದು? ಗುಂಡಿ ಹೊಡೆದು ಮಾಡೋದಾ ಅಥವಾ ಟ್ರೆಂಚ್ ಮಾಡಿ ಬಾಳೆ ಬೆಳೆ? ಆದಷ್ಟು ಟ್ರೆಂಚೇ ಸರ್. ಈಗ ಏನು ಮಾಡ್ತಾರೆ ಅಂದರೆ ನಮ್ಮ ರೈತರು ಈ ಸಿಂಗಲ್ ನೇಗ್ಲು ಬರ್ತದಲ್ಲ ಸರ್, 1.5 ಅಡಿ ಆಳ ಹೋಗುತ್ತೆ, ಆ ನೇಗ್ಲಲ್ಲಿ ಹೊಡೆದ್ಬಿಟ್ಟು 6 ಅಡಿ. ಏಲಕ್ಕಿಗಾದ್ರೆ ನಾವೇನು ಸಜೆಸ್ಟ್ ಮಾಡ್ತೀವಿ 6x7 6 ಅಡಿ 7 ಅಡಿ ಮಾಡ್ತಾ ಇದ್ದೀವಿ. ಪಚ್ಚಬಾಳೆ ಮತ್ತು G9ಗಾದ್ರೆ 6 ಅಡಿ 6 ಅಡಿ ಅದ್ರ ಪ್ರಕಾರ ಗಿಡಗಳು ನಾಟಿ ಮಾಡ್ತಾ ಇದ್ದಾರೆ ಸರ್. ನೀರಾವರಿನೂ ಸಜೆಸ್ಟ್ ಮಾಡ್ತೀರಿ ನೀವು? ಹನಿ ನೀರಾವರಿ ಕಂಪಲ್ಸರಿ ಸಜೆಸ್ಟ್ ಮಾಡ್ತೀವಿ ಸರ್. ಹನಿ ನೀರಾವರಿನೇ ಬೇಕಲ್ಲ ಸರ್ ಇವಾಗ, ಯಾಕಂದರೆ ಆಯಾ ನೀರಾವರಿಲಂತೂ ತುಂಬ ಕಷ್ಟ. ಈ ಗುಂಪು ಬಾಳೆ ಪದ್ಧತಿ ಈ ಥರದ್ದೆಲ್ಲ ಒಂದಷ್ಟು ಬಹಳ ವಿಭಿನ್ನವಾದ ಬಾಳೆ ಬೇಸಾಯ ಪದ್ಧತಿಗಳಿದ್ದಾವೆ. ಹೌದು ಸರ್. ಅದನ್ನೇನು ತಾವು ಪ್ರಮೋಟ್? ನಾವು ನೋಡಿದ್ದೀವಿ, ಬಟ್ ಮಾರ್ಕೆಟ್ ದೃಷ್ಟಿಯಿಂದ ನಾವು ಮಾಡ್ತಾ ಇರೋದ್ರಿಂದ ಗುಂಪು ಬಾಳೆನಲ್ಲಿ ಓಕೆ ಬಂದಿದೆ, ಬಟ್ ನಾವು ಅಂದ್ಕೊಂಡಷ್ಟು ಬಂಚ್ ಸೈಜ್ ಆಗಿರ್ಬೋದು ಮತ್ತು ಫ್ರೂಟ್ ಸೈಜ್ ಅಷ್ಟು ಇದಾಗಿ ಬಂದಿಲ್ಲ. ನಾನು ಒಂದು 4-5 ರೈತರು ಟ್ರೈ ಮಾಡಿದರು, ಬಟ್ ಅಷ್ಟು ಅವ್ರಿಗೆ ಗೊನೆ ತೂಕ ಅಷ್ಟೊಂದು ಇದಾಗಿ ಬರಲಿಲ್ಲ. ಅಂದ್ರೆ ನೀವು ಮಾರುಕಟ್ಟೆ ದೃಷ್ಟಿಯಿಂದ ನೋಡಿ ಬೇಸಾಯ ವಿಧಾನನ ಅಳವಡಿಸ್ಕೊತೀರಿ? ಹೌದು ಸರ್. ಅಲ್ವೇ ಸರ್? ಈಗ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬನಾನಾ ಸ್ಪೆಷಲ್ ಅಂತ ಹೇಳಿ ಒಂದು ಮಾಡಿದೆ. ಅಂದರೆ ಬಾಳೆಗೆ ಲಘು ಪೋಷಕಾಂಶಗಳ ಅಗತ್ಯನೂ ಕೂಡ ಸಾಕಷ್ಟು ಇರೋದ್ರಿಂದ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ನಾವೀಗ ಮಣ್ಣಿಗೆ ಅಥವಾ ಡ್ರಿಪ್ಪಲ್ಲಿ ಏನು ಕೊಡ್ತೀವಲ್ಲ ಅದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ NPK ಕೊಟ್ಟಿರ್ತೀವಿ.
ಬಟ್ ಒಂದು ಗಿಡ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದರೆ ಗಾಳಿಲಿರ್ತಕ್ಕಂಥ ಕಾರ್ಬೋನು, ಹೈಡ್ರೋಜನ್, ಆಕ್ಸಿಜನ್ನು ಸೇರಿಕೊಂಡು 17 ಪೋಷಕಾಂಶಗಳು ಬೇಕಾಗ್ತದೆ. ಬಟ್ ನಾವು ಮಣ್ಣಿಗೆ ಹಾಕೋದೇನು ಮ್ಯಾಕ್ಸಿಮಮ್ ಅಂತೇಳಿ NPK, ನಾವು ಸಾರಜನಕ, ರಂಜಕ, ಪೊಟ್ಯಾಶ್ನ ನಾವು ಹಾಕ್ತೀವಿ. ಅದು ಸಾಕಾಗೋದಿಲ್ಲ. ಆ ಗಿಡಗಳಿಗೆ ಬೇರೆ ಪೋಷಕಾಂಶಗಳು ಕೂಡ ಬೇಕಾಗಿದೆ. ಅದರಲ್ಲೂ ಕೂಡ ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಲ್ಲ, ಅದರ ಅಗತ್ಯತೆ ತುಂಬಾ ಇರ್ತದೆ. ಆ ಗಿಡಗಳು ಅದು ಸಿಂಪ್ಟಮ್ಸ್ನ ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದ್ರೂ ಕೂಡ ಗಿಡದ ದೇಹದಲ್ಲಿ ಅದರ ಕೊರತೆ ಇದ್ದೇ ಇರ್ತದೆ. ನಾವು ಅದು ಹಿಡನ್ ಹಂಗರ್ ಅಂತೇಳಿ ಕರಿತೀವಿ. ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ಗಿಡದಲ್ಲಿ ಇಳುವರಿಲಿ ವ್ಯತ್ಯಾಸ ಆಗ್ಬೋದು, ಗಿಡದಲ್ಲಿ ಬಂದಿರತಕ್ಕಂಥ ಗೊನೆಯಲ್ಲಿ ಹಣ್ಣುಗಳ ಕ್ವಾಲಿಟಿಲಿ ವೇರಿಯೇಷನ್ ಆಗ್ಬೋದು. ಅದಕ್ಕೋಸ್ಕರ ಈ ಸೂಕ್ಷ್ಮ ಪೋಷಕಾಂಶಗಳನ್ನ ಬಳಸೋದು ಕೂಡ ಭಾಳ ಮುಖ್ಯ. ನಾವು ಇಂಡಿವಿಜುವಲಿ ಬೇಕಾದ್ರೆ ನಾವು ಐರನ್ ಅದರದ್ದು ಸಿಂಪ್ಟಮ್ಸ್ನ ನಾವು ಗಮನಿಸಿದ್ದೇ ಆದಲ್ಲಿ ಕಬ್ಬಿಣದ ಅಂಶದ ಕೊರತೆ ಐರನ್ ಸಲ್ಫೇಟ್ನ ತಗೊಬಂದು ನಾವು ಸ್ಪ್ರೇ ಮಾಡ್ಬೋದು. ಮೆಗ್ನೀಷಿಯಂ ಕೊರತೆ ಇದ್ದರೆ ನಾವು ಮೆಗ್ನೀಷಿಯಂ ಸಲ್ಫೇಟ್ನ ಸ್ಪ್ರೇ ಮಾಡ್ಬೋದು. ಬಟ್ ಇದೆಲ್ಲನೂ ಕೂಡ ರೈತರು ಗಮನಿಸಿ ಅದನ್ನು ತಂದು ಸ್ಪ್ರೇ ಮಾಡಲಿಕ್ಕೆ ಅವರಿಗೆ ಕಷ್ಟ ಸಾಧ್ಯ ಆಗ್ಬೋದು. ಅದಕ್ಕೋಸ್ಕರ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IHR ಅವರು ತಾವು ಹೇಳ್ದಂಗೆ ಬಾಳೆ ಸ್ಪೆಷಲ್ ಅಂತ ಒಂದು ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣನ ಅಭಿವೃದ್ಧಿ ಮಾಡಿರ್ತಾರೆ. ಇದರದ್ದು ಬಳಕೆ ಭಾಳ ಸುಲಭ. ಏನಂತ ಹೇಳಿದರೆ 5 ಗ್ರಾಮ್ ಪ್ರತಿ ಲೀಟ್ರಿಗೆ ನಾವು ಅದನ್ನು ಕಲಿಸ್ಕೊಂಡು ಸ್ಪ್ರೇ ಮಾಡೋದಾಗುತ್ತೆ. ಎಲೆಗಳ ಮೇಲೆಲ್ಲನೂ ಕೂಡ ಸ್ಪ್ರೇ ಮಾಡೋದು. ಬಂಚ್ ಮೇಲೂ ಕೂಡ ಸ್ಪ್ರೇ ಮಾಡ್ಬೋದು. ಏನು ಸಮಸ್ಯೆ ಇಲ್ಲ. ಇದೊಂಥರ ಟಾನಿಕ್ ಥರ ಆಗೋದ್ರಿಂದ ಅದನ್ನು ಎಲೆಗಳ ಮೇಲೆ ಸ್ಪ್ರೇ ಮಾಡ್ಬೋದು. ಯಾವಾಗ ಸ್ಪ್ರೇ ಮಾಡ್ಬೋದು ಅಂತ ಹೇಳಿದರೆ, ನಾಟಿ ಮಾಡಿ ಪ್ರತಿ ತಿಂಗಳಿಗೆ ಒಂದೊಂದು ಸ್ಪ್ರೇ ಮಾಡಿದರೆ ಸಾಕಾಗ್ತದೆ. ನಾಟಿ ಮಾಡಿದ ಒಂದು 30 ದಿನದಿಂದ ಹಿಡಿದುಬಿಟ್ಟು ಸುಮಾರು 5-6 ತಿಂಗಳವರೆಗೂ ಕೂಡ ನಾವು ಇದನ್ನು ಸ್ಪ್ರೇ ಮಾಡಿದರೆ ಗಿಡದ ಬೆಳವಣಿಗೆ ಚೆನ್ನಾಗಾಗ್ತದೆ. ಈ ಸ್ಪ್ರೇ ಮಾಡ್ಬೇಕಾದ್ರೆ ಒಂದು ಗಮನ ಹರಿಸ್ಬೇಕು. ಏನಂತ ಹೇಳಿದರೆ 5 ಗ್ರಾಮ್ ಪ್ರತಿ ಲೀಟ್ರಿಗೆ ಹಾಕ್ಕೊಂಡಿದ್ರೆ ನಾವು ಜೊತೆಗೆ ನಾವು ಒಂದು ನ್ಯಾಪ್ಸಾಕ್ ಸ್ಪ್ರೇ ಮಾಡ್ತೀವಿ ಅಂತ ಹೇಳಿದ್ದೆ, ಅದಲ್ಲಿ 15 ಲೀಟ್ರ್ ಹಿಡಿತದೆ ಅಂತ ಅಂದ್ಕೊಂಡ್ರೆ 75 ಗ್ರಾಮು ಬಾಳೆ ಸ್ಪೆಷಲ್ಲು, ಅದಕ್ಕೊಂದು ನಿಂಬೆ ಹಣ್ಣಿನ ರಸನ ನಾವು ಇಂಟ್ಕೋಬೇಕಾಗ್ತದೆ. ಪ್ಲಸ್ ₹1 ಶಾಂಪೂ ಸ್ಯಾಚೆಟ್ನ ನಾವು ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಆ ಮಿಶ್ರಣನ ಸ್ಪ್ರೇ ಮಾಡೋದು ಉತ್ತಮ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಆ ಮಿಶ್ರಣ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ, ಗಿಡಕ್ಕೆ ಚೆನ್ನಾಗಿ ಅಬ್ಸಾರ್ಪ್ಷನ್ ಕೂಡ ಆಗ್ತದೆ. ಹಾಗಾಗಿ ಇದನ್ನು ನಾವು ರೈತರು ಮಾಡೋದು ಉತ್ತಮ ಅಂತ. ಈಗ ಬಾಳೆಗೆ ಸಾಕಷ್ಟು ಕೀಟ ರೋಗಗಳ ಬಾಧೆ ಇದೆ, ಹೌದು ಅಲ್ವಾ? ಈಗ ತಮ್ಮ ಪರಿಹಾರ ಏನು ಅದಕ್ಕೆ? ಬಾಳೆಗೆ ನಾವು ನೋಡಿದ ಮಟ್ಟಿಗೆ 2 ರೋಗ ತುಂಬ ಮೇಜರಾಗಿ ಬರ್ತಾಯಿದೆ ಸರ್. ಒಂದು ಸಿಗಟಕ ರೋಗ ಮತ್ತು ಪರಮ ಸೊರಗು ರೋಗ. ಪರಮ ಸೊರಗು ರೋಗನ ಆದಷ್ಟು ನಾವು ರೈತರಿಗೆ ಏನು ಎಜುಕೇಟ್ ಮಾಡ್ತಾ ಇದ್ದೀವಿ ಅಂದರೆ ಅದು ಬಂದ ಮೇಲೆ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಸೊ ನಾಟಿ ಮಾಡ್ತಾವಿಂದನೇ ಆದಷ್ಟು ಒಂದು ಜೀವಾಣುಗಳನ್ನ, ಜೈವಿಕ ಗೊಬ್ಬರಗಳಾದಂಥ ಟ್ರೈಕೋಡರ್ಮಾ, ಸೂಡೋಮೋನಾಸು ಮತ್ತು ಅದು ನೆಸೆಸಿಟಿ ಇದ್ದರೂ ಮಾತ್ರ ಕೆಮಿಕಲ್ ಟ್ರೀಟ್ಮೆಂಟು ಆ ರೀತಿ ಕೊಟ್ಟು ನಮ್ಮ ಮುಂಜಾಗ್ರತೆ ಕ್ರಮವಾಗಿ ನಾವು ಕಂಟ್ರೋಲ್ ಮಾಡಲಿಕ್ಕೆ ಉಪದೇಶ ಮಾಡ್ತಾಯಿದ್ದೀವಿ. ಇನ್ನು ಸಿಗಟೊಕ ರೋಗ ಅದು ಹೆಂಗಿದ್ರೆ ನಮ್ಮ ಒಂದು ಈ ಮಳೆ ಮತ್ತು ಮೋಡ ಕವಿದ ವಾತಾವರಣ ಇದ್ದಾಗ ಯೂಸ್ವಲ್ ಕಾಣಿಸ್ದಾಗ ಅದಕ್ಕೆ ಸಿಂಪಲಾಗಿ ಒಂದು ಸ್ಪ್ರೇ ಕೊಟ್ಟು ಅದಕ್ಕೆ ಕಂಟ್ರೋಲ್ ಮಾಡ್ಕೊತಿದ್ವಿ. ಅದಲ್ಲದೆ ಸರ್, ಈಗ ಮನುಷ್ಯರು ಹೇಳ್ದಂಗೆ ಬಂಚ್ ಸ್ಪ್ರೇ ಇದೆಲ್ಲ ಇದೆ ಅಂತ ನಾವು ಏನು ಮಾಡ್ತಿದ್ದೀವಿ ಅಂದರೆ ಫ್ರೂಟ್ ಕೇರ್ ಆ್ಯಕ್ಟಿವಿಟೀಸ್ ಅಂತ ಮಾಡ್ತೀವಿ. ಅಂದರೆ 7 months ಬಂಚ್ ಎಮರ್ಜೆನ್ಸ್ ಆದ ತಕ್ಷಣವೇ ಆ ಒಂದು ಬಂಚಲ್ಲಿ ಏನಾಗುತ್ತೆ, ಈಗ ಮಳೆಗಾಲ ಸ್ಟಾರ್ಟ್ ಆಯಿತು. ಮಳೆಗಾಲ ಲಾಸ್ಟ್ 3 yearsಯಿಂದ ರೈತರು ತುಂಬ ಚೆನ್ನಾಗಿ ಬೆಳೆದ್ರೂ ಕೂಡ ಅವ್ರಿಗೆ ಮಾರುಕಟ್ಟೆ ಮಾಡೋದು ತುಂಬ ಕಷ್ಟ ಆಯಿತು. ಯಾಕೆಂದರೆ ಕಾಯಿ ಮೇಲೆಲ್ಲ ಬ್ಲಾಕ್ ಸ್ಪಾಟ್ಸ್, ಮಳೆ ಬಂದು ನಿಂತಾಗ ಅಲ್ಲಿ ಹನಿಗಳು ಅಲ್ಲೇ ಒಳಗಡೆ ಕೂತ್ಕೊಂಡು ಅಲ್ಲೆಲ್ಲ ಬ್ಲಾಕ್ ಸ್ಪಾಟ್ ಬಂದಿರೋದು, ಅದೆಲ್ಲ ತುಂಬ ಸಮಸ್ಯೆ ಆಯಿತು. ಸೊ ಹಂಗಾಗಿ ಏನು ಮಾಡ್ತೀವಿ ಅಂದರೆ ಪ್ರಿವೆಂಟಿವ್ ಮೆಸರ್ಸ್, ಬಂಚು ಎಮರ್ಜೆನ್ಸಿ ಆದ ತಕ್ಷಣ ಅದು ಒಂದು ಹೂವು ಕಟ್ ಮಾಡಿದ ತಕ್ಷಣ ನಾವು ಒಂದು ಫಂಗಿಸೈಡು ಮತ್ತು ಒಂದು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಿಸ್ತೀವಿ ಸರ್. ಬಾಳೆ ಕಾಯಿಗೂ ಕೂಡ ಥ್ರಿಪ್ಸ್ ಡ್ಯಾಮೇಜ್ ಬರುತ್ತೆ. ಆ ಥ್ರಿಪ್ಸ್ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಒಂದು ಕಪ್ಪು ಚುಕ್ಕೆಗಳದ್ದು ಸಮಸ್ಯೆ ತೀರಾ ಜಾಸ್ತಿ ಆಗ್ತಾಯಿದೆ ಇವಾಗ. ಅದರಲ್ಲೂ ನಮ್ಮ ಏಲಕ್ಕಿ ಬಾಳೆನಲ್ಲಿ ರೇಟ್ ತುಂಬ ಚೆನ್ನಾಗಿದ್ರು, ಈವನ್ ನಮಗೆ ಶ್ರಾವಣ ಮಾಸದಲ್ಲಿ ₹80, ₹90 ಹೋಗುತ್ತೆ. ಬಟ್ ಆ ಒಂದು ಚುಕ್ಕೆ ಬಂದರೆ ₹40 ಕೂಡ ಮಾರುಕಟ್ಟೆನಲ್ಲಿ ಬೆಲೆ ಇರಲ್ಲ. ಸೊ ಹಂಗಾಗಿ ಪ್ರಿವೆಂಟಿವ್ ಆಗಿ ಇದನ್ನು ಮಾಡ್ಕೊಂಡ ಅಂದರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಆದಷ್ಟು ಈಗ ಪಚ್ಚಬಾಳೆ ಮತ್ತು ಇದಕ್ಕೆಲ್ಲ ಬಂಚ್ ಕವರ್ ಅಂತಂತ ಅದೊಂದು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ. ಯಾಕಂದರೆ ಬಂಚ್ ಕವರ್ ಮಾಡೋದ್ರಿಂದ ಒಂದು ಅಪ್ ಟು 5 to 10% ಈಲ್ಡ್ ಎನ್ಹೆನ್ಸ್ ಆಗುತ್ತೆ. ಮತ್ತು ನಮ್ಗೆ ಕ್ವಾಲಿಟಿ ಆಫ್ ದ ಫ್ರೂಟ್ ಈವನ್ ಸಿಂಗಲ್ ಸ್ಪಾಟು ಕೂಡ ಇರಲ್ಲ. ಸೊ ಗುಣಮಟ್ಟ ಚೆನ್ನಾಗಿರುತ್ತೆ ಸರ್. ಈ ಬಂಚ್ ಕವರ್ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟರ್ ಮನುಕುಮಾರ್ ಅವರೇ. ಇದನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆನೇ ಅಭಿವೃದ್ಧಿಪಡಿಸಿರೋದು. ಹೌದೌದು. ಈ ಟೆಕ್ನಾಲಜಿ ಏನಿದೆಯಲ್ಲ ಮೊದಲೆಲ್ಲೂ ಕೂಡ ಬೇರೆ ರೀತಿಯಲ್ಲಿ ನಾವು ಉಪಯೋಗಿಸಿದ್ದೇ ಆಗಿತ್ತು. ಮೊದಲೇನಾಗಿತ್ತು, ಮಂಗ ಕಾಟ ತಪ್ಪಿಸೋದಕ್ಕೆ ಗೋಣಿ ಚೀಲ ಮುಚ್ಚೋದು, ಗೊಬ್ಬರ ಚೀಲ ಮುಚ್ಚೋದು, ಇವೆಲ್ಲನೂ ಕೂಡ ಇದ್ದಿದ್ದೇ ಆಯಿತು. ಅದಕ್ಕೊಂದು ವೈಜ್ಞಾನಿಕ ಟಚ್ ಕೊಟ್ಕೊಂಡು ಈ ಒಂದು ಬಂಚ್ ಕವರಿಂಗ್ ಅನ್ನೋ ವಿಧಾನನ ಅಭಿವೃದ್ಧಿಪಡಿಸಲಾಗಿದೆ. ಇದರಲ್ಲಿ ನಾವು ಇದರಿಂದ ಉಪಯೋಗ ಸರ್ ಹೇಳ್ದಂಗೆ ಈ ಬಂಚ್ ಕವರ್ ಮಾಡಿದ್ದೆ ಅದರಲ್ಲಿ ಸುಮಾರು 7 ರಿಂದ 10 ದಿನದ ಮೊದಲೇ ಅದು ಬಂಚ್ ಹಾರ್ವೆಸ್ಟಿಂಗಿಗೆ ಬರ್ತದೆ. ಜೊತೆಗೆ ಅದ್ರ ಮೇಲೆ ಯಾವುದೇ ರೀತಿ ಸ್ಪಾಟ್ಸ್ ಇರೋದಿಲ್ಲ, ಚೆನ್ನಾಗಿ ಡೆವಲಪ್ಮೆಂಟು ಕೂಡ ಆಗ್ತದೆ. ಬಂಚ್ ಕವರಿಂಗ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ ಅದರೊಳಗಡೆ ಬಂಚ್ ಕವರ್ ಮಾಡಿರ್ತಕ್ಕಂಥ ಗೊನೆಯ ಒಳಭಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಫೋಟೋಸಿಂಥೆಟಿಕಲಿ ಆ್ಯಕ್ಟಿವ್ ರೇಡಿಯೇಷನ್ ಅಂದರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ, ಆಹಾರ ಉತ್ಪಾದನೆ ಕ್ರಿಯೆಗೆ ಪೂರಕವಾಗಿರ್ತಕ್ಕಂಥ ಸೂರ್ಯನ ಕಿರಣಗಳು ಅಲ್ಲಿ ಇರೋದ್ರಿಂದ
ಬಂಚ್ ಡೆವಲಪ್ಮೆಂಟು ಕೂಡ ಚೆನ್ನಾಗಾಗುತ್ತೆ ಅಂತೇಳಿ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಬಂಚ್ ಕವರಿಂಗ್ ಮಾಡೋದು ಉತ್ತಮ. ಇದಕ್ಕೆ ರೈತರು 2 ರೀತಿಯ ಕವರ್ನ ಯೂಸ್ ಮಾಡ್ಬೋದು. ನೀಲಿ ಕವರ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಪಾರದರ್ಶಕವಾಗಿರ್ತಕ್ಕಂಥ ಕವರ್ನು ಕೂಡ ನಾವು ಉಪಯೋಗ ಮಾಡ್ಬೋದು. ಬಟ್ ಒಂದು ಕೇರ್ ಏನು ತಗೋಬೇಕು ಅಂತ ಹೇಳಿದ್ರೆ, ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ನಾವು ಡೈರೆಕ್ಟಾಗಿ ಮೇಲೆ ಕೆಳಗೆ 2 ಕೂಡ ಕಡೆ ಕಟ್ಬಿಟ್ರೆ ಒಳಗಡೆ ಹೀಟ್ ಜನರೇಷನ್ ಆಗ್ಬಿಟ್ಟು ಸಮಸ್ಯೆ ಆಗ್ಬೋದು. ನೀರಲ್ಲೇ ಅಕ್ಯುಮುಲೇಟ್ ಆಗಿಬಿಟ್ಟು ಕೊಳೆಯೋಕ್ಕೂ ಕೂಡ ಸ್ಟಾರ್ಟ್ ಆಗ್ಬೋದು. ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಬಂಚ್ ಕವರಿಂಗ್ ಮಾಡೋಕ್ಕಿಂತ ಮುಂಚೆ ಆ ಗೊನೆಯಲ್ಲಿ ಹಣ್ಣುಗಳ ತುದಿ ಭಾಗದಲ್ಲಿ ಇರ್ತಕ್ಕಂಥ ಹೂವಿನ ಭಾಗಗಳಿರ್ತದೆ ಅದನ್ನೆಲ್ಲನೂ ಕೂಡ ತೆಗಿಬೇಕು. ಯಾಕೆಂತೇಳಿ ನಾಳೆ ದಿನ ಅದೆಲ್ಲನೂ ಕೂಡ ಕೆಳಗೆ ಬಿದ್ದು ಕೊಳೆಯೋಕ್ಕೆ ಸ್ಟಾರ್ಟ್ ಆಗ್ಬೋದು. ಆ ರೀತಿ ಒಂದು ತೆಗಿಬೇಕು. ಬಂಚಿನ ಕವರ್ನ ಮೇಲ್ಭಾಗದಲ್ಲಿ, ಗೊನೆಯ ಮೇಲ್ಭಾಗದಲ್ಲಿ ಕಟ್ಟಿ ಕೆಳಭಾಗದಲ್ಲಿ ಓಪನ್ ಬಿಡಬೇಕು. ಅವಾಗ ಏನಾಗುತ್ತೆ ಅಂತ ಗಾಳಿ ಆಡ್ತದೆ, ನೀರು ನಿಲ್ಲೋದಿಲ್ಲ, ಕೊಳೆಯುವಂಥ ಪ್ರಮಾಣ ಎಲ್ಲನೂ ಕೂಡ ಅವಾಯ್ಡ್ ಆಗ್ತದೆ. ಈಗ ಬಹಳ ಪ್ರಧಾನವಾದ ಪ್ರಶ್ನೆ ಅಂತಂದರೆ ಕೀಟ ರೋಗಗಳ ಸಮಗ್ರ ಹತೋಟಿ. ವಿಜ್ಞಾನಿಯಾಗಿ ತಾವೇನು ಹೇಳ್ತೀರಿ? ಸೊ ಬಾಳೆಯಲ್ಲಿ ಕೆಲವೊಂದು ರೋಗಗಳು ಭಾಳ ಮುಖ್ಯ. ರೋಗ ಅಂತ ಹೇಳಿದರೆ ಒಂದು ಪನಾಮ ಸೊರಗು ರೋಗ ಭಾಳ ಮುಖ್ಯ. ಅದು ಫಿಸೇರಿಯಂ ಪೆಥೋಜಿನಿಂದ ಬರ್ತದೆ. ಅದು ಮಣ್ಣಲ್ಲೇ ಇರ್ತಕ್ಕಂಥ ರೋಗಾಣು. ಅದು ನಮ್ಮ ಕಣ್ಣಿಗೂ ಕಾಣೋದಿಲ್ಲ. ನಾವು ಉಪಯೋಗ ಮಾಡತಕ್ಕಂಥ ನೀರಿಂದನೇ ಕೂಡ ಬರ್ಬೋದು, ಬೇರೆ ತೋಟದಿಂದ ಕಂದುಗಳನ್ನ ತಂದಾಗಲೂ ಕೂಡ ಬರ್ಬೋದು. ಹಾಗಾಗಿ ಅದರ ಹತೋಟೆ ಮಾಡೋದು ಭಾಳ ಮುಖ್ಯ ಅಂತೇಳಿ ಹೇಳ್ಬೋದು. ಇದು ಆ್ಯಕ್ಟಿವ್ ಪೆಥೋಜನ್ ಅಲ್ದಿದ್ರೂ ಕೂಡ ಮಣ್ಣಲ್ಲಿ ಏನಾದರೂ ಸಸ್ಯಹೀನಗಳಿದ್ದಿದ್ದೇ ಆದಲ್ಲಿ, ಬೇರುಗಳು ಡ್ಯಾಮೇಜ್ ಆಗಿದ್ದೇ ಆದಲ್ಲಿ, ಅಥವಾ ನಾವು ಇಂಟರ್ಕಲ್ಟಿವೇಷನ್ ಮಾಡಬೇಕಾದ್ರೆ ಅಥವಾ ನೇಗ್ಲು ಹೊಡಿಬೇಕಾದ್ರೆ ಮಣ್ಣನ್ನು ಏರಿಸ್ಕೊಡ್ಬೇಕಾದ್ರೆ ಏನಾದರೂ ಬೇರುಗಳಿಗೆ ಡ್ಯಾಮೇಜ್ ಆಗಿದ್ದೇ ಆದರೆ ಬೇರುಗಳ ಮುಖಾಂತರ ಅದು ಗಿಡಕ್ಕೆ ಎಂಟ್ರಿ ತೊಗೊಂಡ್ಬಿಟ್ಟು ಅದು ಸಿಂಪ್ಟಮ್ಸ್ನ ಗಿಡ ಒಂದ್ಸತಿ ಇನ್ಫೆಕ್ಷನ್ ಬಂದುಬಿಡ್ತದೆ. ಸಿಂಪ್ಟಮ್ ಹೆಂಗೆ ಎಕ್ಸ್ಪ್ರೆಷನ್ ಆಗ್ತದೆ ಅಂತ ಹೇಳಿದರೆ, ಮೊದಲನೇದಾಗಿ ಕೆಳಭಾಗದ ಎಲೆಗಳೆಲ್ಲನೂ ಕೂಡ ಹಳದಿ ಆಗಿಬಿಟ್ಟು ತೊಟ್ಟು ಮುರ್ಕೊಂಡು ಹಂಗೇ ನೇತಾಡಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದು ಪಕ್ಕ ಒಂದು ಸಿಂಪ್ಟಮು, ಸ್ಟಾರ್ಟಿಂಗ್ ಸಿಂಪ್ಟಮು. ಅದರ ನಂತರದ ಸಿಂಪ್ಟಮ್ ಅಂತ ಹೇಳಿದರೆ, ರೋಗದ ತೀವ್ರತೆ ಜಾಸ್ತಿ ಆದಂಗೆ ಕಾಂಡಗಳು ಬಿರುಕು ಬಿಡ್ತದೆ. ಕಾಂಡ ಮಣ್ಣಿನ ಸ್ವಲ್ಪ ಮೇಲ್ಭಾಗದಲ್ಲಿ ಬಿರುಕು ಬಿಡೋದನ್ನು ಕೂಡ ನೋಡ್ಬೋದು. ಅಂಥ ಗಿಡಗಳನ್ನ ನಾವು ಕತ್ತರಿಸಿ ನೋಡಿದರೆ ಒಳಭಾಗದಲ್ಲಿ ಏನು ನೀರು ಮತ್ತು ಆಹಾರ ಸರಬರಾಜು ಆಗೋಂಥ ಕೋಶಗಳೇನಿರ್ತವೆ ಅವೆಲ್ಲನೂ ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿರ್ತದೆ ಅಥವಾ ಬ್ರೌನ್ ಬಣ್ಣಕ್ಕೆ ತಿರುಗಿರ್ತದೆ. ಇದು ಅದ್ರದ್ದು ಸಿಂಪ್ಟಮ್ ಅಂತೇಳಿ ಹೇಳ್ಬೋದು. ಈ ರೋಗ ಬಂದಿರತಕ್ಕಂಥ ಗಿಡಗಳು ಲೇಟಾಗಿ ಇನ್ಫೆಕ್ಷನ್ ಆದರೆ ಕೊನೆ ಬಂದ್ರೂ ಕೂಡ ಅದು ಕೊನೆಗಳ ಗುಣಮಟ್ಟ ಇರೋದಿಲ್ಲ. ಬೇಗ ಇನ್ಫೆಕ್ಷನ್ ಆಗಿಬಿಟ್ರೆ ಗಿಡಗಳು ಗೊನೆನೂ ಕೂಡ ಬಿಡೋದಿಲ್ಲ. ಹಾಗಾಗಿ ಇದರ ನಿರ್ವಹಣೆ ಭಾಳ ಮುಖ್ಯ. ನಿರ್ವಹಣೆ ಹೆಂಗೆ ಮಾಡ್ಬೋದು ಅಂತ ಹೇಳಿದರೆ, ಮೊದಲನೇದಾಗಿ ಕಂದು ತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂತ ಹೇಳಿದರೆ ಒಳ್ಳೆಯ ಆರೋಗ್ಯವಾಗಿರ್ತಕ್ಕಂಥ ತೋಟದಿಂದನೇ ಕಂದು ತರಬೇಕು. ಕಂದು ತಂದಾದೂ ಕೂಡ ಎಷ್ಟೇ ನಾವು ಮುಂಜಾಗ್ರತೆ ವಹಿಸ್ಕೊಂಡು ತಂದ್ರೂ ಕೂಡ ಗಿಡದಲ್ಲಿ ಇನ್ಫೆಕ್ಷನ್ ಇದ್ದರೆ ಕಂದಲ್ಲೂ ಕೂಡ ಇನ್ಫೆಕ್ಷನ್ ಇರ್ಬೋದಾಗಿರೋದ್ರೆ ಅದನ್ನು ನಾವು ಮೊದಲೇ ಹೇಳ್ದಂಗೆ ಉಪಚಾರ ಮಾಡಬೇಕಾಗ್ತದೆ. ಇದು ಒಂದು. ಇಲ್ಲ ಅಂತ ಹೇಳಿದರೆ ಬೆಟರ್ ಅಂತ ಹೇಳಿದರೆ ಎಷ್ಟು ಸಾಧ್ಯವಾಗುತ್ತೋ ಸ್ವಲ್ಪ ರೈತರಿಗೆ ಖರ್ಚಾಗ್ತದೆ, ಬಟ್ ಖರ್ಚಾದ್ರೂ ಕೂಡ ಅವರು ಟಿಶ್ಯೂ ಕಲ್ಚರ್ ಗಿಡಗಳನ್ನೇ ತಂದು ಹಾಕೋದು ಉತ್ತಮ ಅಂತ ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಎಲ್ಲ ತಳಿಗಳು ಕೂಡ ಟಿಶ್ಯೂ ಕಲ್ಚರ್ ಗಿಡಗಳು ಸಿಗ್ತದೆ. ಜಿನೇರಲ್ಲಂತೂ 100% ಸಿಗ್ತಾ ಇದೆ. ಈಗ ಹೊಸದಾಗಿ ಬಂದಿರತಕ್ಕಂಥ ವಿಲಿಯಮ್ಸಲ್ಲಿ ಸಿಗ್ತದೆ, ನಂಜನಗೂಡು ರಸಬಾಳೆಯಲ್ಲಿ ಸಿಗ್ತದೆ, ನೇಂದ್ರನಲ್ಲಿ ಸಿಗ್ತದೆ, ಕೆಂಪು ಬಾಳೆಯಲ್ಲೂ ಕೂಡ ಸಿಗ್ತದೆ. ಆದರೆ ಏನಂತ ಹೇಳಿದರೆ ಅದರದ್ದು ಧಾರಣೆ ಸ್ವಲ್ಪ ಜಾಸ್ತಿ ಇರ್ತದೆ. ಆ ಜೀನೇನಾದರೆ ಒಂದು 11 ರೂಪಾಯಿಂದ 15 ರೂಪಾಯಿ ಒಳಗೆ ಸಿಗ್ಬೋದು. ಅದೇ ನೀವು ಏಲಕ್ಕಿ ಬಾಳೆ 25-30 ರೂಪಾಯಿ ತನಕ ಕೂಡ ಆಗ್ಬೋದು. ಸೊ ಈ ನಿಟ್ಟಿನಲ್ಲಿ ರೈತರಿಗೆ ಸ್ವಲ್ಪ ಖರ್ಚಾಗುತ್ತೆ. ಖರ್ಚು ಆದ್ರೂ ಪರವಾಗಿಲ್ಲ, ಅವ್ರು ತಂದು ಹಾಕುವಂಥ ಗಿಡಗಳು ರೋಗ ಮುಕ್ತವಾಗಿರ್ತದೆ. ಹಾಗಾಗಿ ಅದನ್ನು ತಂದು ಹಾಕಬೇಕು. 2ನೇ ವಿಧಾನ. 3ನೇ ವಿಧಾನ, ನೀರು ಯಥೇಚ್ಛವಾಗಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಹಾಯಿ ನೀರು ಪದ್ಧತಿಯಲ್ಲಿ ಬಾಳೆನ ಬೆಳೀಬಾರ್ದು. ಕಾರಣ ಏನಂತ ಹೇಳಿದರೆ, ಯಾವುದೋ ಒಂದು ಗಿಡಕ್ಕೆ ನಾವು ರೋಗ ಬಂದಿದೆ ಅಂತ ಹೇಳಿದರೆ ಹಾಯಿ ನೀರು ಮಾಡಿದ್ದೆ ಅದರಲ್ಲಿ ಅದರ ನೀರಿನ ಮುಖಾಂತರ ರೋಗಾಣುಗಳು ಪಕ್ಕದ ಮುಂದೆ ಇರ್ತಕ್ಕಂಥ ಗಿಡಗಳಿಗೆಲ್ಲನೂ ಕೂಡ ಸ್ಪ್ರೆಡ್ ಆಗಿಬಿಡ್ತದೆ. ಹಾಗಾಗಿ ಹಾಯಿ ನೀರು ಮಾಡಬಾರ್ದು, ಡ್ರಿಪ್ ಇರಿಗೇಷನ್ನೇ ಮಾಡಬೇಕಾಗ್ತದೆ. 3ನೇದು ಅಂತ ಹೇಳಿದರೆ, ರೋಗ ಬಂದಿರತಕ್ಕಂಥ ತೋಟನ ಗಮನಿಸ್ತಾ ಇರಬೇಕಾಗ್ತದೆ. ಈ ರೀತಿ ಎಲೆಗಳು ಹಳದಿಯಾಗಿ ಹೋಗ್ತಾ ಇದ್ದಾವೆ, ಒಂದು ಸಿಂಪ್ಟಮ್ ಕಾಣಿಸ್ತು ಅಂತ ಹೇಳಿದ್ದೆ ಅದಲ್ಲಿ ನಾವು ಶಿಲೀಂಧ್ರನಾಶಕಗಳನ್ನ ಉಪಯೋಗ ಮಾಡಬೇಕು. ಉದಾಹರಣೆಗೆ ವ್ಯಾಲಿಡಮೈಸಿನ್ ಅಂತೇಳ್ಬಿಟ್ಟು ಒಂದು ಶಿಲೀಂಧ್ರನಾಶಕ ಇದೆ. ಅದು 2 ಗ್ರಾಮ್ ಪ್ರತಿ ಲೀಟ್ರ್ ನಾವು ಹಾಕ್ಕೊಂಡು ಅದನ್ನು ನಾವು ಗಿಡದ ಬುಡಕ್ಕೆಲ್ಲನೂ ಕೂಡ ತೊಯಿಸಬೇಕಾಗ್ತದೆ. ಜೊತೆಗೆ ನಾವು ಕಾಪರ್ ಸಲ್ಫೇಟನ್ನು ಕೂಡ ಉಪಯೋಗ ಮಾಡೋದು. 2-3 ಗ್ರಾಮ್ ಪ್ರತಿ ಲೀಟ್ರಿಗೆ ನಾವು ಅದನ್ನು ಮಿಕ್ಸರ್ ಮಾಡಿಕೊಂಡು ಅದು ಗಿಡದ ಬುಡಭಾಗಕ್ಕೆಲ್ಲನೂ ಕೂಡ ತೊಯಿಸಿದ್ದೆ ಆದಲ್ಲಿ ಅದು ಪೆಥೋಜನ್ ಏನಿದೆ ಅಥವಾ ಫಿಸೇರಿಯಂ ಪೆಥೋಜನ್ ಇದೆ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಜೈವಿಕ ವಿಧಾನಕ್ಕೆ ಸರಿ ಹೇಳಿದಂಗೆ ಟ್ರೈಕೋಡರ್ಮ ಅವುಗಳನ್ನ ಮತ್ತು AMCಗಳನ್ನ ನಾವು ಉಪಯೋಗ ಮಾಡಿದ್ದೆ ಆದಲ್ಲಿ ಅವುಗಳನ್ನ ಒಂದು ಹಂತಕ್ಕೆ ನಾವು ಹತೋಟಿ ಮಾಡ್ಬೋದು. ಇದು ಒಂದು ಪ್ರಧಾನವಾಗಿರ್ತಕ್ಕಂಥ ರೋಗ.
ಇನ್ನೊಂದು ಪ್ರಮುಖ ರೋಗ ಅಂತ ಹೇಳಿ ಸಿಗಟೊಕ ಲೀವ್ ಸ್ಪಾಟ್, ಸಿಗಟೊಕ ಎಲೆ ಚುಕ್ಕಿ ರೋಗ ಅಂತೇಳಿ ಕರಿತೀವಿ. ಈ ರೋಗ ಏನಿದೆಯಲ್ಲ ಇದು ಕೆಳಗಿನ ಎಲೆಗಳಿಂದ ಮೇಲ್ಭಾಗದ ಎಲೆಗಳಿಗೆಲ್ಲ ಕೂಡ ಹಬ್ಕೊಳ್ತಾ ಹೋಗ್ತದೆ. ತೋಟದಲ್ಲಿ ನಾವು ನೀರನ್ನು ಜಾಸ್ತಿ ಕೊಟ್ಟಿದ್ದೆ ಅದಲ್ಲಿ ತೋಟದ ಒಳಗಿನ ಒಂದು ಮೈಕ್ರೋ ಕ್ಲೈಮೇಟ್ ಕ್ರಿಯೇಟ್ ಆಗ್ತದಲ್ಲ, ಅಥವಾ ಗಾಳಿಯಲ್ಲಿ ಆರ್ದ್ರತೆ ಜಾಸ್ತಿ ಆಗ್ತದಲ್ಲ, ಆ ಸಂದರ್ಭದಲ್ಲಿ ಈ ಪೆಥೋಜನ್ ಏನಿದೆ ಅಥವಾ ಈ ಒಂದು ಎಲೆ ಚುಕ್ಕಿ ರೋಗ ಬರ್ತಕ್ಕಂಥ ಪೆಥೋಜನ್ ಏನಿದೆ ಅದು ಉಲ್ಬಣ ಆಗೋಗ್ತದೆ. ಹಾಗಾಗಿ ಕೆಳಭಾಗದ ಎಲೆಗಳಿಂದ ಮೇಲ್ಭಾಗದ ಎಲೆಗಳಿಗೆಲ್ಲನೂ ಕೂಡ ಚುಕ್ಕೆಗಳು ಆಗ್ತಾ ಹೋಗೋದು ನೋಡ್ಬೋದು. ಫಸ್ಟಿಗೆ ಚುಕ್ಕೆಗಳಾಗ್ತದೆ, ಅದಾದ ನಂತರ ಚುಕ್ಕೆಗಳೆಲ್ಲನೂ ಕೂಡ ಒಂದಕ್ಕೊಂದು ಬೆಸೆದುಕೊಂಡು ಮಚ್ಚೆಗಳಾಗಿ ಎಲೆಗಳೆಲ್ಲನೂ ಕೂಡ ಹೋಗೋದನ್ನು ನಾವು ಹಳದಿಯಾಗಿ ಸಾಯೋದನ್ನು ಕೂಡ ನಾವು ನೋಡ್ಬೋದು. ಹಾಗಾಗಿ ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ರೋಗ ಸಿಗೋಟೊಕ ಎಲೆ ಚುಕ್ಕಿ ರೋಗ. ಅದನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿದರೆ ನೀರಿನ ನಿರ್ವಹಣೆ ಭಾಳ ಮುಖ್ಯ. ನೀರು ಜಾಸ್ತಿ ಕಟ್ಟೋದಾಗಿರಲಿ ಆ ಥರ ಎಲ್ಲ ಮಾಡಬಾರ್ದು, ಅದನ್ನು ನಾವು ನೋಡ್ಕೋಬೋದು. ಅದಾದ ನಂತರ ಕೆಮಿಕಲಿ ನಾವೇನು ಮಾಡ್ಬೋದು ಅಂತ ಹೇಳಿದರೆ ಪ್ರೋಪಿಕೋನೋಸೋಲ್ ಅಂತೇಳಿ ಸಿಗ್ತದೆ, 1 ml/L ಹಾಕ್ಬಿಟ್ಟು ಎಲೆಗಳ ಮೇಲೆ ಸಿಂಪಡಣೆ ಮಾಡಿದ್ದೆ ಅದರಲ್ಲಿ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತ ಹೇಳಿದರೆ ಈ ರೀತಿ ಎಲೆ ಚುಕ್ಕಿ ರೋಗ ಬಂದಿರತಕ್ಕಂಥ ಎಲೆಗಳನ್ನ ಉಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವುಗಳನ್ನ ನಾವು ಕಟ್ ಮಾಡಿ ತೆಗೆದುಬಿಟ್ಟು ಯಾವ್ದಾದ್ರು ಗುಂಡಿಲಿ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಆ ರೋಗ ಇರ್ತಕ್ಕಂಥ ಪೆಥೋಜನ್ನ ಇನೋಕ್ಯುಲಮ್ ನಾವು ಕಡಿಮೆ ಮಾಡ್ಬೋದು. ಈಗ ಮಹದೇವ್ ಪ್ರಸಾದ್ ಅವರೇ, ಬಂಚ್ ಕೆಳಗಡೆ ಮಾತೆ ಬರುತ್ತಲ್ಲ, ಹೌದು, ಅದನ್ನ ಕತ್ತರಿಸಬೇಕು ಅಂತಾರೆ ಸಾಮಾನ್ಯವಾಗಿ. ಕತ್ತರಿಸಿದ ಮೇಲೆ ಅದಕ್ಕೆ ಫೀಡ್ ಮಾಡ್ತಾರೆ, ಬಂಚ್ ಫೀಡಿಂಗ್ ಅಂತ. ಅದನ್ನ ಮಾಡಿಸ್ತೀರಾ ನೀವು? ಅಂದರೆ ಮೊದಲು ಮಾಡಿಸ್ತಾ ಇದ್ದೋ ಸರ್. ಇವಾಗ ಏನಂದ್ರೆ ಅದು ಲೇಬರ್ಸ್ ಇದು ಜಾಸ್ತಿ ಆಗಿರೋದ್ರಿಂದ ರೈತರು ಆದಷ್ಟು ಏನು ಮಾಡ್ತಾರೆ ಅಂದರೆ ಬಂಚ್ ಸ್ಪ್ರೇಗೆ ಹೋಗ್ತಾರೆ ಹೊರತು ಬಂಚ್ ಫೀಡಿಂಗ್ ತುಂಬ ಕಡಿಮೆ. ಆದಷ್ಟು ಪಚ್ಚಬಾಳೆ ತಳಿಗಳಲ್ಲಿ ಮಾಡಿದ್ರೆ ತುಂಬ ಉತ್ತಮ. ಯಾಕಂದ್ರೆ ನಮ್ಗೆ ಕೆಳಗಡೆ ಚಿಪ್ಗಳು ಕೂಡ ಒಳ್ಳೆ ವೆಯ್ಟ್ ಬರುತ್ತೆ, ಮತ್ತು ಗೊನೆ ತೂಕನೂ ಚೆನ್ನಾಗಿ ಬರುತ್ತೆ. ಕಟಾವು ಯಾವ ರೀತಿ ಮಾಡಿಸ್ತೀರಿ ಸರ್? ನಮ್ಮದು ಏನು ಅಂದರೆ ಬೇರೆ ವ್ಯಾಪಾರಸ್ಥರಿಗೂ ನಮ್ದಕ್ಕೂ ತುಂಬ ವಿಭಿನ್ನವಾಗಿರುತ್ತೆ ಸರ್. ಒಂದು ಆ ತೋಟ ಮೊದಲಿನಿಂದಲೂ ನಾವೇ ನಿರ್ವಹಣೆ ಮಾಡಿರ್ತೀವಿ. ಒಂದು ಕ್ವಾಲಿಟಿ ತೋಟ ನಿರ್ವಹಣೆ ಮಾಡಿ ಬಂದಿರೋಂಥ ಬಂಚ್ಗಳನ್ನ ಕಟಾವು ಮಾಡಿ ಅಲ್ಲೇ ತೋಟದಲ್ಲೇ ಅದನ್ನ ನಾವು ಚಿಪ್ ಕಟಿಂಗ್ ಮಾಡ್ತೀವಿ. ಚಿಪ್ ಕಟಿಂಗ್ ಮಾಡಿ ಅದನ್ನ ನೇರ ಗೊನೆ ಇಲ್ವಿಲ್ಲ ಸರ್, ಕಂಪ್ಲೀಟ್ ನಮ್ದು ಬಾಕ್ಸ್ ಕಟಿಂಗ್. ಅದನ್ನ 2 ಟೈಪ್ ಇದರಲ್ಲಿ ವಾಶ್ ಮಾಡ್ತೀವಿ. ಒಂದು ಆಲಮ್ ವಾಟರ್ ವಾಶ್ ಮಾಡ್ತೀವಿ, ಇನ್ನೊಂದು ನಾರ್ಮಲ್ ವಾಟರ್. ಆಲಮ್ ಟ್ರೀಟೆಡ್ ವಾಟರ್ ವಾಶ್ ಮಾಡ್ತೀವಿ, ಇನ್ನೊಂದು ನಾರ್ಮಲ್ ವಾಟರ್ಲಿ ಡಿಪ್ ಮಾಡಿ. ಮೇನ್ ರೀಸನ್ ಏನೋ ಅದರಲ್ಲಿರುವಂಥ ಡಸ್ಟ್ ಫಂಗಲ್ ಸ್ಪೋರ್ಸ್ ಏನಾದ್ರು ಇತ್ತು ಅಂದರೆ ಅದು ರಿಮೂವ್ ಆಗಲಿ ಅಂತ. ನಂತರ ಒಂದು ಈ ಕಂಪನಿಗಳ ಒಂದು ಸ್ಟ್ಯಾಂಡರ್ಡ್ಸ್ ಏನಿದೆ ಅದ್ರ ಪ್ರಕಾರ ಗ್ರೇಡಿಂಗ್ ಮಾಡ್ಕೋತೀವಿ. ಗ್ರೇಡಿಂಗ್ ಮಾಡಿ ಅಲ್ಲೇ ಪ್ಯಾಕಿಂಗ್ ಆಗುತ್ತೆ, ವಿತ್ ಕುಷನ್ ಎಲ್ಲ ಹಾಕಿ ಸುತ್ತ ಕ್ರೇಟಲ್ಲೆಲ್ಲ ಹಾಕಿ ಪ್ಯಾಕಿಂಗ್ ಮಾಡಿ ಆ ಒಂದು ಕ್ರೇಟು ಡೈರೆಕ್ಟು ಕಸ್ಟಮರ್ಗೆ ಹೋಗುತ್ತೆ, ಎಲ್ಲೂ ಹ್ಯಾಂಡ್ಲಿಂಗ್ ಇಲ್ಲ. ಸೊ ಯಾಕಂದರೆ ಬಾಳೆನಲ್ಲಿ ಹಣ್ಣಾದ್ಮೇಲೆ ಗೋಲ್ಡನ್ ಕಲರ್ ಅಂತ ಹೇಳ್ತೀವಿ, ಆ ಯೆಲ್ಲೋ ಕಲರ್ ಬಂದರೆ ಅದಕ್ಕೆ ಬೆಲೆ ಇವಾಗ ಮಾರ್ಕೆಟಲ್ಲಿ. ಸೊ ಹಾಗಾಗಿ ಹ್ಯಾಂಡ್ಲಿಂಗ್ನ ಆದಷ್ಟು ಅವಾಯ್ಡ್ ಮಾಡ್ತೀವಿ ಸರ್. ರೈತರಿಗೆ ಒಂದು ಬೆನಿಫಿಟ್ ಏನು ಅಂದರೆ ಅವ್ರಿಗೆ ಯಾವುದೇ ರೀತಿಯಾದ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಏನೂ ಇರಲ್ಲ, ನಮ್ಮದೇ ಗಾಡಿ ಹೋಗುತ್ತೆ, ಮತ್ತು ಯಾವುದೇ ಲೇಬರ್ ಕಾಸ್ಟ್ ಇರಲ್ಲ, ನಾವೇ ಇಲ್ಲ, ಸ್ಪಾಟಲ್ಲೇ ತೂಕ ಮಾಡಿ ರೆಸಿಪ್ಟ್ ಕೊಟ್ಬಿಡ್ತೀವಿ. ಒಂದು 2 ರಿಂದ 3 ದಿನದಲ್ಲಿ ಅವರ ಹಣ ವರ್ಗಾವಣೆ ಆಗುತ್ತೆ. ಡಾಕ್ಟ್ರೇ, ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ತುಂಬ ಚುಟುಕಾಗಿ ಹೇಳ್ಬಿಡಿ. ಬಾಳೆಯಲ್ಲಿ ನಾವು ಜಾಸ್ತಿ ಅದನ್ನು ಹ್ಯಾಂಡ್ಲಿಂಗ್ ಮಾಡಿದಷ್ಟು ಕೂಡ ಡ್ಯಾಮೇಜಸ್ ಜಾಸ್ತಿ ಬರ್ತದೆ. ಹಾಗಾಗಿ ಕರೆಕ್ಟ್ ರೀತಿಯಲ್ಲಿ ಹ್ಯಾಂಡ್ಲಿಂಗ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಕರೆಕ್ಟ್ ಸ್ಟೇಜಲ್ಲಿ ಹಾರ್ವೆಸ್ಟಿಂಗ್ ಮಾಡೋದು ಭಾಳ ಮುಖ್ಯ. ಇಲ್ಲಾಂತ ಹೇಳಿದರೆ ಅದರದ್ದು ಕ್ವಾಲಿಟಿನೂ ಕೂಡ ಸಮಸ್ಯೆ ಆಗೋಗ್ತದೆ. ಹಾಗಾಗಿ ಕರೆಕ್ಟ್ ಸ್ಟೇಜಲ್ಲಿ ಹಾರ್ವೆಸ್ಟಿಂಗ್ ಮಾಡಬೇಕು. ಸ್ಟೇಜ್ ಹಾರ್ವೆಸ್ಟಿಂಗ್ ಆದ ನಂತರ ಟ್ರಾನ್ಸ್ಪೋರ್ಟೇಷನಲ್ಲಿ ಕೂಡ ಸರ್ ಹೇಳ್ದಂಗೆ ಬಾಕ್ಸ್ ಕಟಿಂಗ್ ಮಾಡಿ ಅದನ್ನು ನಾವು ಮಾಡಿದ್ದೆ ಆದಲ್ಲಿ ಒಳ್ಳೆ ರೀತಿ. ರೈಪನಿಂಗ್ ಸ್ವಲ್ಪ ಸಮಸ್ಯೆ ಇದೆ ಅಲ್ವಾ? ಹೌದು, ರೈಪನಿಂಗ್ ಬಾಳೆನ ನಾವು ಗಿಡದಲ್ಲೇ ಹಣ್ಣಾಗಿ ಬಿಡೋದಿಲ್ಲ, ಗೊನೆ ಬಲ್ತ್ ಮೇಲೆ ಅದನ್ನು ಕಟ್ ಮಾಡಿ ತಗೊಂತೀವಲ್ಲ, ಅದಾದ ನಂತರ ಏನು ಮಾಡ್ಬೋದು ಅಂತ ರೈಪನಿಂಗ್ ಚೇಂಬರಲ್ಲಿ ನಾವು ರೈಪನಿಂಗ್ ಮಾಡ್ಬೋದು. ಅದಕ್ಕೆ ನಾವು ಇಥಲಿನ್ ಗ್ಯಾಸ್ನ ನಾವು ಉಪಯೋಗ ಮಾಡ್ತೀವಿ. ಸೊ 100 ppm ಇಥಲಿನ್ ಗ್ಯಾಸ್ನ ನಾವು ಆ ರೈಪನಿಂಗ್ ಚೇಂಬರಲ್ಲಿ ನಾವು ಅದನ್ನು ಉಪಯೋಗ ಮಾಡೋದ್ರಿಂದ ಯೂನಿಫಾರ್ಮ್ ಆಗಿ ರೈಪನಿಂಗ್ ಆಗ್ತದೆ, ಜೊತೆಗೆ ಒಳ್ಳೆ ಕಲರ್ ಬರೋದನ್ನು ಕೂಡ ನಾವು ನೋಡ್ಬೋದು. ಅದು ಒಳ್ಳೆಯ ವಿಧಾನ ಅಂತೇಳಿ ಹೇಳ್ತೀವಿ. ಅದು ಬಿಟ್ಟು ಬೇರೆ ರೀತಿ ಟ್ರೆಡಿಷ್ನಲಾಗಿ ಯೂಸ್ ಮಾಡ್ತಾರೆ, ಲೈಕ್ ಹೊಗೆ ಹಾಕಿ ಎಲ್ಲನೂ ಕೂಡ ಮಾಡೋದನ್ನು ನೋಡ್ಬೋದು. ಅದು ಸಣ್ಣ ಪುಟ್ಟ ಅಂಗಡಿಯವ್ರು ಮಾಡೋದಕ್ಕೆ ಆಗ್ತದೆ. ಬಟ್ ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು, ಕರೆಕ್ಟ್ ಸ್ಟೇಜಲ್ಲಿ ನಾವು ಹಣ್ಣು ಮಾಡಬೇಕು ಅಂತ ಹೇಳಿದ್ರೆ ರೈಪನಿಂಗ್ ಚೇಂಬರಲ್ಲಿ ಇಥಲಿನ್ ಗ್ಯಾಸ್ ಉಪಯೋಗ ಮಾಡೋದು ಉತ್ತಮ. ಇನ್ನೇನಾದರೂ ಹೇಳೋಕ್ಕಿದೆಯಾ ತಮಗೆ? ನಮ್ಮದೇ ಆದ ರೈಪನಿಂಗ್ ಚೇಂಬರ್ ಇದೆ. ಅದರಲ್ಲೂ ಮೈಸೂರಲ್ಲಿ ಫುಲ್ ಕಂಪ್ಲೀಟ್ ಆಟೋಮೇಟೆಡ್ ರೈಪನಿಂಗ್ ಚೇಂಬರ್ ನಾವೇ ಫಸ್ಟ್ ಮಾಡಿರೋದು. ಏನಂದರೆ ರೈಪನಿಂಗ್ ಚೇಂಬರ್ಲಿ ಹಣ್ಣು ಮಾಡಿ ಕೊಡೋದ್ರಿಂದ ಒಂದು ಗ್ರಾಹಕರಿಗೆ ಏನು ಬೇಕು ಒಂದು ಗುಣಮಟ್ಟನ ಕಾಯ್ಕೋಬೋದು, ಮತ್ತು ನಮಗೇನು ಗೋಲ್ಡನ್ ಕಲರ್ ಏನು ಹೇಳ್ತೀವಿ ಅದೇ ರೀತಿ ಒಂದು ಕಲರ್ ಡೆವಲಪ್ ಆಗುತ್ತೆ. ಬಾಳೆ ಅನ್ನೋದು ಒಂದು ಸಮುದ್ರ ಇದ್ದ ಹಾಗೆ ಅಲ್ವಾ? ಅದು ಎಷ್ಟು ಹೇಳಿದ್ರೂ ಕಡಿಮೆನೇ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಡಾಕ್ಟರ್ ಮನುಕುಮಾರ್ ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ? 8296230460. ಇನ್ನೊಮ್ಮೆ ಹೇಳ್ತೀರಾ? 8296230460. ಇನ್ನೂ ಒಂದು ಸರಿ ಹೇಳ್ಬಿಡಿ ಡಾಕ್ಟ್ರೆ. 8296230460. ತಮ್ಮದು ಮಹದೇವ್ ಪ್ರಸಾದ್ ಅವರೇ? 9900726848. ಇನ್ನೊಮ್ಮೆ 9900726848.
900726848. ಇನ್ನೂ ಒಂದು ಸರಿ ಹೇಳ್ಬಿಡಿ. 9900726848. ಒಳ್ಳೆಯದು ಡಾಕ್ಟರ್ ಮನುಕುಮಾರ್ ಅವರೇ ಹಾಗೂ ಮಹದೇವ್ ಪ್ರಸಾದ್ ಅವರೇ, ಇದುವರೆಗೂ ಕೂಡ ಬಾಳೆ ಸಸಿ ಕೃಷಿ ಮತ್ತು ಮಾರಾಟ ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ಅನುಭವ ಹಂಚಿಕೊಂಡಿದ್ದೀರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಬಾಳೆ ಸಸಿ ಕೃಷಿ ಹಾಗೂ ಮಾರಾಟ ಸಂವಾದವನ್ನು ಕೇಳಿದ್ರಲ್ಲ. ಇದರಲ್ಲಿ ಭಾಗವಹಿಸಿದವರು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ಆರ್ ಮನುಕುಮಾರ್ ಹಾಗೂ ಮೈಸೂರಿನ ಪಿಜಿಆರ್ ಫಾರ್ಮ್ಸ್ನ ಎನ್ ಮಹದೇವ್ ಪ್ರಸಾದ್. ಮುಂದಿನ ಗುರುವಾರ 18ನೇ ತಾರೀಖು ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ತರಕಾರಿ ಬೆಳೆಗಳ ಸಸಿ ಮಡಿಯಲ್ಲಿ ಕೀಟರೋಗಗಳ ಸಮಗ್ರ ನಿರ್ವಹಣೆ ಕುರಿತ ಸಂವಾದವಿದೆ. ಭಾಗವಹಿಸ್ತಾ ಇದ್ದಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಸಿ ಕಿರಣ್ ಕುಮಾರ್ ಹಾಗೂ ಜಿಕೆ ರಾಮೇಗೌಡ ಅವರು. ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ. ಹೂವು ಹಣ್ಣು ತೂಗುವಾಗ ಭೂಮಿ ತಾಯಿಗೆ ಹಬ್ಬದ ಹಾಡು, ಹಬ್ಬದ ಹಾಡು. ಸಹಯೋಗ ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು ಮತ್ತು ತೋಟಗಾರಿಕೆ ಇಲಾಖೆ ಮೈಸೂರು. ತೋರಣದ ತಳಿರಲ್ಲಿ ಹೊಸಿಲ ಹಣತೆಗಳಲ್ಲಿ ಬಾಣ ಬಿರುಸುಗಳಲ್ಲಿ ನಲಿವು ಮೂಡಿ. ನೆರವು ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ. ಹಣ್ಣು ಹೊನ್ನು